श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्य शिरं विजेतां भुवि न्यस्तात्मीयभरं वरप्रदगुरो वैराग्यभाग्योर्धो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे श्रीमान् वेङ्कटनाथार्य कवितार्किवकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विवाहे आमुनं तीर्थं साधुवृन्दावने स्थितं निरस्तजिह्मगस्पर्शे कृष्णकृतादरः नाथेन मुनिनाथेन भवें नाथवानहं यस्य नैकमिकं तत्त्वं हस्तामलगतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितम् सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषाः वस्तुतामुपयातोऽहं यामुनेयं नमामि तम् यति परिमृडो यद्गीतानामतर्षेदञ्जसा निगमपरिष्यन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकाम् ಇಪ್ಪತ್ತನೇ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಮಹಿಮೆಯನ್ನು ಹೇಳುತ್ತಿರುವಂತಹ ಭಾಗ. ಅದರಲ್ಲಿ ಎಲ್ಲ ಪ್ರಳಯದಲ್ಲಿ ಎಲ್ಲವೂ ಕೂಡ ತನ್ನಲ್ಲಿ ಬಂದು ಸೇರುತ್ತೆ. ಮತ್ತೆ ಅವನು ಪ್ರಾಕೃತ ಪ್ರಳಯ ಹೇಳಲ್ಪಟ್ಟಿದೆ. ಇಲ್ಲಿ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಇಲ್ಲಿ ಕಲ್ಪಕ್ಷಯ ಕಲ್ಪಾದಿ ಅಂತ ಹೇಳುವುದು ಚತುರ್ಮುಖ ಬ್ರಹ್ಮನ ಪೂರ್ಣವಾದ ಆಯುಸ್ಸನ್ನು ತಿಳಿಸುತ್ತೆ ಅಂತ ಹೇಳಿ, ಆದ್ದರಿಂದ ಕಲ್ಪಕ್ಷಯ ಕಲ್ಪಾದ ಅಂತ ಹೇಳುವಾಗ ಚತುರ್ಮುಖ ಬ್ರಹ್ಮನ ಎಲ್ಲ ಕಲ್ಪಗಳು ಮುಗಿದಾಗ ಪ್ರಾಕೃತ ಪ್ರಳಯ, ಅವನಿಗೆ 100 ವರ್ಷ ಆಯುಸ್ಸಾದಾಗ ಅಂತ ಅರ್ಥ. ಆ ಅರ್ಥವನ್ನು ಹೇಳಿ ಅದಕ್ಕೆ ಶ್ರುತಿ ಪ್ರಮಾಣವನ್ನು ಕೂಡ ತೋರಿಸಿ, ಮನುಸ್ಮೃತಿ ಉಪಬ್ರಹ್ಮಣವಾದ ಮನುಸ್ಮೃತಿಯ ಪ್ರಮಾಣವನ್ನು ತೋರಿಸಿ, ಎಲ್ಲವೂ ಕೂಡ ತಮಶಬ್ದ ವಾಚ್ಯವಾಗಿ ಮೂಲ ಪ್ರಕೃತಿ ಅನ್ನಂತೆ ಹೇಳುವಂತಹ ಅವ್ಯಕ್ತ, ಮೂಲ ಪ್ರಕೃತಿ, ಪ್ರಧಾನ, ಇದೆಲ್ಲವೂ ಒಂದೇ ಅರ್ಥದಲ್ಲಿ ಬರುತ್ತೆ, ಒಂದೇ ಪದಾರ್ಥ. ಪ್ರಕೃತಿ ಪ್ರಳಯದ ಸಮಯದಲ್ಲಿ ಅಚೇತನ ಪದಾರ್ಥವು ಇರುವಂತಹ ಒಂದು ಅವಸ್ಥೆ. ಅಚೇತನದಲ್ಲಿ ಪ್ರಕೃತಿ ಎನ್ನುವ ಅಚೇತನ, ಪ್ರಕೃತಿ, ಕಾಲ, ಶುದ್ಧ ಸತ್ವ 3 ಅಚೇತನಗಳೇ. ಅದರಲ್ಲಿ ಪ್ರಕೃತಿ ಅನ್ನುವುದು, ಅದರಿಂದಲೇ ಪಂಚಭೂತಗಳು, ಇಂದ್ರಿಯ, ಶರೀರ ಇದೆಲ್ಲ ಉಂಟಾಗುವಂತಹದ್ದು. ಪಂಚಭೂತಗಳಿಂದ ಶರೀರಗಳು ಉಂಟಾಗುತ್ತೆ, ಇಂದ್ರಿಯಗಳು ಎಲ್ಲ ಕೂಡ ಪ್ರಕೃತಿಯ ಅವಸ್ಥಾ ವಿಶೇಷಗಳೇ. ಆ ಮೂಲ ಪ್ರಕೃತಿಯು ಪ್ರಳಯದಲ್ಲಿ ಮೂಲ ಪ್ರಕೃತಿ ಎನ್ನುವ ಒಂದು ಅವಸ್ಥೆಯಲ್ಲಿ ಇರುತ್ತೆ. ನಿತ್ಯವಾದ ಪದಾರ್ಥ, ಅಚೇತನ ಪದಾರ್ಥ ಅದನ್ನೇ ಇಲ್ಲಿ ಪ್ರಕೃತಿಂ ಯಾಂತಿ ಮಾಮಿಕಾಂ ಅನ್ನೋದರಿಂದ ತಿಳಿಸಲ್ಪಟ್ಟಿದೆ. ತಮಶಬ್ದವಾಚ್ಯವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ಆ ತಮಶಬ್ದವಾಚ್ಯವಾದ ಪದಾರ್ಥದಲ್ಲಿ ಚೇತನರು ಕೂಡ ಸೇರಿದ್ದಾರೆ. ಚೇತನ ಸಮಷ್ಟಿ ಅಂತ ಹೇಳ್ತೀವಿ. ಎಲ್ಲ ಚೇತನರುಗಳು, ಬದ್ಧ ಚೇತನರುಗಳು ಎಲ್ಲ ಪೂರ್ಣವಾಗಿ ಆ ಮೂಲ ಪ್ರಕೃತಿಯೊಡನೆ ಹೋಗಿ ಸೇರಿಬಿಟ್ಟಿರ್ತಾರೆ.
ಅದರಲ್ಲಿ ಸೇರಿ ಪರಮಾತ್ಮನೊಡನೆ ಏಕೀಭಾವದಿಂದ ಇರ್ತಾರೆ. ನಾಮರೂಪ ವಿಭಾಗ ಅನರ್ಹವಾದ ಒಂದು ಅವಸ್ಥೆ. ಅದನ್ನು ಮತ್ತೆ ಪರಮಾತ್ಮನ ಸಂಕಲ್ಪ ಮಾಡಿ ಪ್ರಕೃತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡಿ ಮಹತ್ವ, ಅಹಂಕಾರ, ಪಂಚತನ್ಮಾತ್ರೆ, ಪಂಚಭೂತಗಳು, ಇಂದ್ರಿಯಗಳು ಇದನ್ನೆಲ್ಲ ಸೃಷ್ಟಿ ಮಾಡಿ ಚೇತನರನ್ನೆಲ್ಲ ಆಯಾ ಶರೀರದೊಳಗೆ ಕರೆದುಕೊಂಡು ಬಿಟ್ಟು ನಾಮರೂಪ ವಿಭಾಗವನ್ನು ಮಾಡಿ ನಾಲ್ಕು ನಾಲ್ಕು ವಿಧವಾದ ಸೃಷ್ಟಿಯನ್ನು ಮಾಡ್ತಾನೆ. ಆದ್ದರಿಂದ ಪ್ರಳಯದಲ್ಲಿಯೂ ಕೂಡ ಇದೆಲ್ಲವೂ ಪರಮಾತ್ಮನ ಶರೀರಭೂತವಾಗಿರುತ್ತೆ. ಆದರೆ ಪ್ರಕೃತಿ, ಚೇತನರು ಪರಮಾತ್ಮನಿಗಿಂತ ವಿಲಕ್ಷಣವಾದ ಪದಾರ್ಥಗಳು. ಆದರೆ ಪರಮಾತ್ಮನೊಡನೆ ಅಪೃಥಕ್ ಸಿದ್ಧವಾದ ವಿಶೇಷಣಗಳಾಗಿ ಶರೀರದಂತೆ ಅವನ ಆಧಾರದಲ್ಲಿ, ಅವನ ನಿಯಮದಲ್ಲಿಯೇ ಇರುತ್ತೆ ಇದೆಲ್ಲವೂ ಕೂಡ. ಆದ್ದರಿಂದ ಪ್ರಕೃತಿ ಅನ್ನೋದು ಬೇರೆ ಒಂದು ತತ್ವ ಪದಾರ್ಥ. ಆದರೆ ಪರಮಾತ್ಮನಿಗೆ ಶರೀರ ಸ್ಥಾನವಾಗಿದೆ ಅಂತ ಹೇಳಿದ್ರೆ ಅವನ ಅಧೀನದಲ್ಲಿದ್ದು, ಅವನ ನಿಯಮನದಲ್ಲಿದ್ದು ಅವನಿಗೆ ಶೇಷಭೂತವಾಗಿದೆ. ನಮ್ಮ ಶರೀರ ನಮಗೆ ಹೇಗೆ ಅಪೃಥಕ್ ಸಿದ್ಧವಾದ ಸಂಬಂಧದಿಂದ ಹೊಂದಿ ನಮ್ಮ ಅಧೀನದಲ್ಲಿ, ನಮ್ಮ ಆಧಾರದಲ್ಲಿಯೇ ನಮಗೋಸ್ಕರವೇ ಇದೆಯೋ, ಹಾಗೆ ಚೇತನಾಚೇತನಗಳೆಲ್ಲ ಪರಮಾತ್ಮನಿಗೆ ಶರೀರವಾಗಿದೆ. ಆದ್ದರಿಂದ ಅದು ಬೇರೆ ಅಂತೆ ಮಾಡಿ ತಿಳಿಯೋದಕ್ಕೆ ಆಗದೇ ಇರುವಂತಹ ಅವಸ್ಥೆ. ನಮ್ಮ ದೇಹದಲ್ಲಿಯೂ ಜೀವಾತ್ಮನು ಬೇರೆ, ದೇಹ ಬೇರೆ ಅಂತ ತಿಳಿಯೋಕ್ಕಾಗೋದಿಲ್ಲ. ಎರಡು ಸೇರಿ ಒಂದೇ ಪದಾರ್ಥ ಅಂತ ತಿಳಿದು ಬರುತ್ತೆ. ಆದರೆ ಇಲ್ಲಿ ಸ್ಥೂಲವಾದ ಅವಸ್ಥೆಯಲ್ಲಿ ಶರೀರವು ಕಂಡು ಬರುತ್ತೆ, ಕೈ, ಕಾಲು, ಮುಖ ಎಲ್ಲ ಇರೋದು. ಆದ್ದರಿಂದ ಇವನು ಮನುಷ್ಯ, ಇವನು ದೇವ, ಇದು ಪಕ್ಷಿ, ಇದು ಮೃಗ, ಇದೆಲ್ಲ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಪ್ರಳಯದಲ್ಲಿ ಈ ವಿಧವಾದ ಭೇದ ಯಾವುದೂ ಇರೋದಿಲ್ಲ. ಕಾರ್ಯಗಳೆಲ್ಲ ಹೋಗಿ ಕಾರಣದಲ್ಲಿ ಲಯವಾಗಿರೋದ್ರಿಂದ ಎಲ್ಲ ದೇಹಗಳು ಕೂಡ, ಎಲ್ಲ ಇಂದ್ರಿಯಗಳು, ದೇಹಗಳು ಎಲ್ಲ ಹೋಗಿ ಮೂಲ ಪ್ರಕೃತಿ ಎನ್ನುವ ಒಂದು ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಇರುತ್ತೆ. ಅದು ನಿತ್ಯವಾದ ಪದಾರ್ಥ. ಅದು ಪರಿಣಾಮ ಹೊಂದಿ ಈ ರೂಪವನ್ನೆಲ್ಲ ಹೊಂದುತ್ತೆ. ಆಶ್ಚರ್ಯವಾದ ಶಕ್ತಿಕರವಾಗಿದೆ. ಅದಕ್ಕೆ ಶಕ್ತಿ ಇದೆ ಆ ರೀತಿಯಾಗಿ ಪ್ರಕೃತಿಗೆ. ಇದೆಲ್ಲ ಪರಮಾತ್ಮನ ಸಂಕಲ್ಪದಿಂದ ಆಗುವುದು. ಅದಕ್ಕೆ ಪ್ರಕೃತಿಗೂ ಕೂಡ ಮಾಯಾ ಅನ್ನುವ ಶಬ್ದವು ಹೇಳಲ್ಪಟ್ಟಿದೆ. ಆ ಪ್ರಕೃತಿಯ ಅವಸ್ಥೆಯಲ್ಲಿ ಹೋಗಿ ಮೂಲ ಪ್ರಕೃತಿಯ ಅವಸ್ಥೆ ತಮಃ ಅಂತ ಹೇಳುವಂತಹ ಅವಸ್ಥೆಯಲ್ಲಿರುತ್ತೆ. ನಾಮರೂಪ ವಿಭಾಗ ಇಲ್ಲದೆ ಇರುವಂತಹ ಅವಸ್ಥೆ. ಆದ್ದರಿಂದ ಇವನು ದೇವ, ಇವನು ಮನುಷ್ಯ ಅಂತ ಹೇಳುವ ಯಾವ ವಿಭಾಗವೂ ಇರೋದಿಲ್ಲ. ಅಂತಹ ಅವಸ್ಥೆಯಲ್ಲಿರುತ್ತೆ. ಸ್ವಲ್ಪ ಮತ್ತೆ ಪ್ರಾಕೃತ ಸೃಷ್ಟಿ ಮಾಡುವಾಗ ಪರಮಾತ್ಮನು ನಾಮರೂಪ ವಿಭಾಗವನ್ನೆಲ್ಲ ಮಾಡಿ ಒಂದೊಂದು ಪದಾರ್ಥವನ್ನು, ಪ್ರಾಣಿಯನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಎಲ್ಲ ಇವನು ದೇವ, ಒಬ್ಬ ಮನುಷ್ಯನಾಗ್ತಾನೆ, ಒಂದು ಪ್ರಾಣಿ ಆಗುತ್ತೆ, ಒಂದು ಹೀಗೆ ತಿರಿಯಕ್ಕೂ, ಸ್ಥಾವರ, ಈ ರೀತಿ ಎಲ್ಲ 4 ವಿಧವಾದ ಸೃಷ್ಟಿ. ಇದೆಲ್ಲ ಕೂಡ ಮಾಡುವವನು ನಾನೇ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲವೂ ನನ್ನನ್ನೇ ಬಂದು ಸೇರುತ್ತೆ ಪ್ರಳಯದಲ್ಲಿ. ನಾನೇ ಇದೆಲ್ಲವನ್ನು ಮತ್ತೆ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಇದೆಲ್ಲವೂ ಕೂಡ ಪ್ರಕೃತಿಯ ವಶದಲ್ಲಿರುತ್ತೆ. ಎಲ್ಲವೂ ಕೂಡ ಪ್ರಾಣಿಗಳೆಲ್ಲ ನನ್ನ ಮತ್ತೆ ಮತ್ತೆ ನಾನು ಅದಕ್ಕೆ ಅಧಿಷ್ಠಾನ, ಅದನ್ನು ಆವರಿಸಿ ವ್ಯಾಪಿಸಿ ಎಲ್ಲವನ್ನು ಸೃಷ್ಟಿ ಮಾಡ್ತೇನೆ. ಇದು ನನ್ನದೇ ಆದ ಪ್ರಕೃತಿ. ಸ್ವಕೀಯಾಂ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಶೇಷಭೂತವಾದದ್ದು. ಪ್ರಕೃತಿಂ ಸ್ವಾಂ, ಸ್ವಾಂ ಪ್ರಕೃತಿಂ ಅಂದರೆ ನನ್ನದೇ ಆದ ಪ್ರಕೃತಿ, ನನಗೆ ಶೇಷಭೂತವಾದದ್ದು ಅಂತ ಅರ್ಥ. ವಿಚಿತ್ರ ಪರಿಣಾಮಿನೀಂ ಪ್ರಕೃತಿಂ ಅವಷ್ಟಭ್ಯ ಅಂದರೆ ಅಷ್ಟಧಾ ಪರಿಣಮಯ್ಯ ಅಂತ ಅರ್ಥ. ಅವಷ್ಟಭ್ಯ ಆಗಿ ಅದಕ್ಕೆ ಅಂತರ್ಯಾಮಿಯಾಗಿದ್ದು ಪರಮಾತ್ಮನು ಅದರಲ್ಲಿ 8 ವಿಧವಾಗಿ ಪರಿಣಾಮವನ್ನು ಉಂಟು ಮಾಡ್ತಾನೆ. ಭೂಮಿರಾಪೋನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ ಹಿಂದೆ ಹೇಳಲ್ಪಟ್ಟಿತು. ಆ ರೀತಿ 8 ವಿಧವಾಗಿ ಪರಿಣಾಮ ಹೊಂದಿಸಿ ಅದರಲ್ಲಿ ಪ್ರಕೃತಿಂ ಅವಷ್ಟಭ್ಯ ಚತುರ್ವಿಧಂ ದೇವತಿರಿಯಂ ಮನುಷ್ಯ ಸ್ಥಾವರಾಧಿಕಂ ಭೂತಗ್ರಾಮಂ. ಇಮಂ ಭೂತಗ್ರಾಮಂ ಅಂದರೆ ಈ ಭೂತ ಅಂದರೆ ದೇಹದೊಂದೊಡನೆ ಇರುವ ಜೀವಾತ್ಮರುಗಳು ಭೂತ ಶಬ್ದದಿಂದ ಹೇಳಲ್ಪಡ್ತಾರೆ. ಈ ಭೂತಗ್ರಾಮ ಅಂದರೆ ಅವುಗಳ ಸಮೂಹ, ಎಲ್ಲ ಪ್ರಾಣಿಗಳ ಸಮೂಹ. ಆ ಪ್ರಾಣಿಗಳ ಸಮೂಹದಲ್ಲಿ ಎಷ್ಟು ವಿಧವಿದೆ ಅಂದರೆ ಪ್ರಧಾನವಾಗಿ 4 ವಿಧವಿದೆ. ಚತುರ್ವಿಧ: ದೇವ, ತಿರ್ಯಕ್, ಮನುಷ್ಯ, ಸ್ಥಾವರ ಅಂತ ಹೇಳುವಂಥದ್ದು. ದೇವಜಾತಿಗೆ ಸೇರಿದ ಪ್ರಾಣಿಗಳು, ಮನುಷ್ಯ ಜಾತಿಗೆ ತಿರ್ಯಕ್ಕು ಮತ್ತು ಸ್ಥಾವರ ಎಲ್ಲವೂ ಕೂಡ ಈ 4 ವಿಧವಾದ ಸೃಷ್ಟಿ, 4 ವಿಧವಾದ ಪ್ರಾಣಿಗಳು ಸಮೂಹಗಳಿದೆ. ಅದರಲ್ಲಿ ಅವಾಂತರ ಭೇದಗಳು ಬೇಕಾದಷ್ಟು ಇದೆ. ದೇವ ಜಾತಿಯಲ್ಲಿ ಎಷ್ಟು ಅವಾಂತರ ಭೇದಗಳಿದೆ. ಹೀಗೆ ಇದೆಲ್ಲವೂ ಕೂಡ ಅವನಿಗೆ ಸ್ವಕೀಯಾಂ ಅಂತ ಹೇಳಿದಾಗ ತನಗೆ ಶೇಷಭೂತವಾಗಿದ್ದು.
ನನಗೇ ಶೇಷಭೂತವಾದದ್ದು. ಇದನ್ನು ಪರಿಣಾಮ ಉಂಟು ಮಾಡಿ 4 ವಿಧವಾಗಿ ಸೃಷ್ಟಿಯನ್ನು ನಾನು ಈ ಪ್ರಾಣಿಗಳಲ್ಲಿ ಉಂಟು ಮಾಡ್ತೇನೆ. ಇಂತಹ ಒಂದು ಪ್ರಕೃತಿ ಇದೆಯಲ್ಲ, ಇದು ತ್ರಿಗುಣಾತ್ಮಕವಾದದ್ದು. ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣವನ್ನು ಹೊಂದಿರುವಂತಹದ್ದು. ಇದು ಜೀವಾತ್ಮರುಗಳನ್ನು ಮೋಹಿಸಿಬಿಡುತ್ತೆ. ಪ್ರಕೃತಿ ತಾನೇ ಭೋಗ್ಯವಾದದ್ದು ಅಂತ ತಿಳಿಸುತ್ತೆ. ಪರಮಾತ್ಮನ ಸ್ವರೂಪವನ್ನು ಮರೆ ಮಾಡಿಬಿಡುತ್ತೆ. ಭಗವತ್ ಸ್ವರೂಪ ತಿರೋಧಾನಕರಿ. ಹಾಗೆಯೇ ಅದರಲ್ಲಿಯೇ ಭೋಗ್ಯ ಬುದ್ಧೇ ಜನನೀಂ ಅಂತ ಹೇಳ್ತು. ತನ್ನಲ್ಲಿಯೇ ಭೋಗ್ಯ ಬುದ್ಧಿಯನ್ನು ಉಂಟು ಮಾಡುತ್ತೆ. ವಿವಿಧ ವಿಕ್ಷೇಪಕರಿ, ವಿವಿಧವಾಗಿ ತೋರಿಸುತ್ತೆ. ಈ ಪ್ರಕೃತಿ ಹೇಗೆ ತೋರಿಸುತ್ತೆ ಅಂತ ಹೇಳಿದ್ರೆ, ಆಶ್ಚರ್ಯವಾದ ಪದಾರ್ಥಗಳು ಕಂಡು ಬರುತ್ತೆ ನಮಗೆ. ಎಲ್ಲ ವಿಧವಾದ 5 ಇಂದ್ರಿಯಗಳಿಗೆ ಬಹಳ ಆಪ್ಯಾಯಕವಾದ ವಿಚಿತ್ರವಾದ ಪದಾರ್ಥಗಳ ರೂಪದಲ್ಲಿ ನಮಗೆ ವಿವಿಧವಾದ ವಿಕ್ಷೇಪಗಳು ವಿವಿಧವಾದ ರೂಪದಲ್ಲಿ ಕಂಡು ಬರುತ್ತೆ. ಅದು ಪರಿಣಾಮ ಹೊಂದಿ ಅದು ಪರಮಾತ್ಮನ ಸ್ವರೂಪವನ್ನು, ಭಗವತ್ ಸ್ವರೂಪ ತಿರೋಧಾನಕರಿ, ಭಗವತ್ ಸ್ವರೂಪವನ್ನು, ತನ್ನ ಸ್ವರೂಪವನ್ನು ಮರೆಸಿಬಿಡುತ್ತೆ. ಹಾಗೆಯೇ ತನ್ನಲ್ಲಿಯೇ ಭೋಗ್ಯ ಬುದ್ಧೇ ಜನನಿ, ತನ್ನಲ್ಲಿಯೇ ತಾನೇ ಬಹಳ ಭೋಗ್ಯವಾದದ್ದು, ಪ್ರಕೃತಿಯೇ ಭೋಗ್ಯವಾದದ್ದು ಅನ್ನುವ ಬುದ್ಧಿಯನ್ನು ಉಂಟು ಮಾಡಿಬಿಡುತ್ತೆ. ಒಂದಕ್ಕಿಂತ ಒಂದು ಅತ್ಯಂತ ಕಷ್ಟಕರವಾದದ್ದು ವಿಷಯಗಳು. ಪರಮಾತ್ಮನ ಸ್ವರೂಪ ಮರೆ ಮಾಡಿದ್ರೆ ಹೋಗಲಿ, ಇನ್ನೇನು ಮಾಡದೆ ಹೋದರೆ ಸಾಕು ಅಂತ ಹೇಳಿದ್ರೆ ಬೇರೆ ಬೇರೆ ಪದಾರ್ಥಗಳನ್ನು ತೋರಿಸಿ ಅದುವೇ ಭೋಗ್ಯವಾದದ್ದು ಅನ್ನುವ ಬುದ್ಧಿಯನ್ನು ಉಂಟು ಮಾಡುತ್ತೆ. ಅದು ಅಂತಹ ಮೋಹ ಉಂಟು ಮಾಡುತ್ತೆ ಮನಸ್ಸಿನಲ್ಲಿ. ಮದೀಯಾಯ ಮೋಹಿನ್ಯಾ ಗುಣಮಯ್ಯಾ ಪ್ರಕೃತೇ ವಶಾತ್, ಅವುಗಳ ವಶದಲ್ಲಿದ್ದಾರೆ ಜೀವರುಗಳೆಲ್ಲ. ಮೋಹವನ್ನು ಉಂಟು ಮಾಡುವ ಗುಣಮಯವಾದ ತ್ರಿಗುಣಾತ್ಮಕವಾದ 3 ಗುಣಗಳನ್ನು ಉಳ್ಳ ಪದಾರ್ಥ ಅವನಿಗೆ, ಪರಮಾತ್ಮನಿಗೆ ಶೇಷಭೂತವಾದದ್ದು. ಆ ಪ್ರಕೃತಿಯ ವಶದಲ್ಲಿ ಇರೋದರಿಂದ ಅವಶಂ, ತಮ್ಮ ವಶದಲ್ಲಿಲ್ಲ ಅವರು. ಆದ್ದರಿಂದ ಪರತಂತ್ರರಾಗ್ಬಿಟ್ಟಿದ್ದಾರೆ, ಪ್ರಕೃತಿಗೆ ಪರತಂತ್ರರಾಗ್ಬಿಟ್ಟಿದ್ದಾರೆ. ಪುನಃ ಪುನಃ ಕಾಲೇ ಕಾಲೇ ಸೃಜಾಮಿ, ಮತ್ತೆ ಮತ್ತೆ ಆಯಾ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ ಇರ್ತೇನೆ ನಾನು ಅಂತ ಇಲ್ಲಿ ಪರಮಾತ್ಮನು ಹೇಳುವಂಥದ್ದು. ವಿಸೃಜಾಮಿ ಇತಿ ಉಕ್ತಾಯಾಃ ಸಮಷ್ಟಿ ವ್ಯಷ್ಟಿರೂಪಾಯಾಃ ಸೃಷ್ಟೇಃ ಪ್ರಕಾರಾಃ ಪ್ರದರ್ಶ್ಯತೆ ಪ್ರಕೃತಿಂ ಸ್ವಾಮ್ ಇತಿ ಶ್ಲೋಕೇನ. ವಿಸೃಜಾಮಿ ಅಂತ ಹೇಳುವಾಗ ವಿವಿಧ ರೂಪದಲ್ಲಿ ಸೃಷ್ಟಿ ಮಾಡ್ತೀನಿ ಅಂತ ಅರ್ಥ. ವಿವಿಧ ರೂಪದಲ್ಲಿ ಸೃಷ್ಟಿ ಮಾಡ್ತೇನೆ. ಆ ವಿವಿಧ ರೂಪದಲ್ಲಿ ಸೃಷ್ಟಿ ಮಾಡೋದು ವ್ಯಷ್ಟಿಯಲ್ಲಿಯೂ ಇದೆ, ಸಮಷ್ಟಿಯಲ್ಲಿಯೂ ಇದೆ. ಸಮಷ್ಟಿ ಅಂದರೆ ಕಲೆಕ್ಟಿವ್ ಕ್ರಿಯೇಷನ್, ವ್ಯಷ್ಟಿ ಅಂದರೆ ಇಂಡಿವಿಜುವಲ್ ಕ್ರಿಯೇಷನ್. ಮೊದಲು ಒಂದು ಸ್ವಲ್ಪ ಭಾಗದವರೆಗೆ ನಾಮರೂಪ ವಿಭಾಗ ಈ ರೀತಿ ಇರೋದಿಲ್ಲ. ಚೇತನರು 4 ವಿಧವಾದ ಸೃಷ್ಟಿ ಇನ್ನೂ ಉಂಟಾಗಿರೋದಿಲ್ಲ. ಪ್ರಕೃತಿ ಸಮಷ್ಟಿಯಾಗಿ ಪರಿಣಾಮ ಹೊಂದುತ್ತಾ ಇರುತ್ತೆ. ಪ್ರಕೃತಿ ಅನ್ನೋದು ಮಹತ್ವ ಅನ್ನುವ ಅವಸ್ಥೆಗೆ ಹೋಗುತ್ತೆ. ಅಹಂಕಾರ ಅಂತ ಅವಸ್ಥೆ, ಪಂಚಭೂತಗಳು ಮತ್ತು ಇಂದ್ರಿಯಗಳು ಈ ಅವಸ್ಥೆಗೆ ಬರುವವರೆಗೂ ಚೇತನರ ಸಮಷ್ಟಿ ಹಾಗೆಯೇ ಇರ್ತಾರೆ, ಅದರೊಡನೆ ಸೇರಿ. ಅದಾದ ಮೇಲೆ ಅವುಗಳಿಂದ ಅವನು ಪಂಚೀಕರಣ ಅನ್ನುವ ಪ್ರಕ್ರಿಯೆಯನ್ನು ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಂತರ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಅವನ ಮೂಲಕ 4 ವಿಧವಾದ ಸೃಷ್ಟಿ, ಒಬ್ಬೊಬ್ಬರಿಗೂ ಒಂದೊಂದು ದೇಹ ಇಂದ್ರಿಯಗಳನ್ನು ಕೊಟ್ಟು ಅವರವರ ಕರ್ಮಕ್ಕೆ ಅನುಗುಣವಾಗಿ ಅದು ವ್ಯಷ್ಟಿ ಸೃಷ್ಟಿ ಅಂತ ಹೇಳಲ್ಪಡುತ್ತೆ. ಬ್ರಹ್ಮಾಂಡ ಸೃಷ್ಟಿಯಾಗುವವರೆಗೂ ಸಮಷ್ಟಿ ಸೃಷ್ಟಿ ಅಂತ ಹೆಸರು. ಅದಾದಮೇಲೆ ವ್ಯಷ್ಟಿ ಸೃಷ್ಟಿ, ಇಂಡಿವಿಜುವಲ್ ಕ್ರಿಯೇಷನ್. ಒಂದೊಂದು ಚೇತನರನ್ನು ಒಂದೊಂದು ದೇಹದೊಡನೆ ಸಂಬಂಧ ಹೊಂದಿಸ್ತಾನೆ ಪರಮಾತ್ಮ, ಅದು ವ್ಯಷ್ಟಿ ಸೃಷ್ಟಿ ಅಂತ ಹೆಸರು. ಇಲ್ಲಿ ವಿಸೃಜಾಮಿ ಅನ್ನೋದು ಎರಡೂ ಸೇರಿದೆ. ವಿಸೃಜಾಮಿ ಅಂತ ಹೇಳಿದಾಗ ಸಮಷ್ಟಿ ವ್ಯಷ್ಟಿ ರೂಪಾಯ ಸೃಷ್ಟೇ, ಸಮಷ್ಟಿ ಸೃಷ್ಟಿಯು ವ್ಯಷ್ಟಿ ಸೃಷ್ಟಿ ಎರಡೂ ಕೂಡ ಇದರಲ್ಲಿ ಹೇಳಲ್ಪಟ್ಟಿದೆ. ಹೇಳಿ ಸ್ವಕೀಯಾಂ ವಿಚಿತ್ರ ಪರಿಣಾಮಿ ಅಷ್ಟಧಾ ಪರಿಣಮಯ್ಯ, ಇಲ್ಲಿ 8 ವಿಧವಾದ ಪರಿಣಾಮ ಅಂತ ಹೇಳಿದೆ. ಅದೆಲ್ಲ ಅದರಲ್ಲಿ ಸಮಷ್ಟಿಯ ವಿಷಯ ಅಂತ ಹೇಳ್ತಾರೆ. ವಿಕಾರ ಜನನೀಮಜ್ಞಾಂ ಅಷ್ಟರೂಪಾಮಜಾಂ ಧ್ರುವಾಂ, ಇದಕ್ಕೆ ಮಂತ್ರಿಕೋಪನಿಷತ್ತಿನ ಪ್ರಮಾಣವನ್ನು ತೋರಿಸ್ತಾರೆ. ವಿಕಾರ ಜನನಿ, ವಿಕಾರವನ್ನು ಉಂಟು ಮಾಡುತ್ತೆ. ಅಜ್ಞಾಂ ಅಂದರೆ ಅದು ಅಚೇತನ ಪದಾರ್ಥ, ಅದಕ್ಕೆ ಜ್ಞಾನವಿಲ್ಲದಂತಹದ್ದು. ಅಷ್ಟರೂಪಾಂ 8 ರೂಪಗಳಲ್ಲಿ ಪರಿಣಾಮ ಹೊಂದುತ್ತೆ. ಅಜಾಂ ಅಂತ ಹೇಳಿದ್ರೆ ನಿತ್ಯವಾದ ಪದಾರ್ಥ. ಧ್ರುವಾಂ ಅಜಾಂ ಧ್ರುವಾಂ ಧ್ಯಾಯತೆ ಅಧ್ಯಾಸಿತಾತೇನ ತನ್ಯತೆ ಪ್ರೇರ್ಯತೆ ಪುನಃ, ಅವನ ಒಂದು ಇದರಿಂದಲೇ ಎಲ್ಲ ಅದು ಸೃಷ್ಟಿ ಮಾಡುತ್ತೆ, ಪರಿಣಾಮವನ್ನು ಹೊಂದುತ್ತೆ. ತನ್ಯತೆ ಅಂದರೆ ತನು ವಿಸ್ತಾರೆ ಅಂತ ಹೇಳಿ ವಿಸ್ತಾರಗೊಳ್ಳುತ್ತೆ. ಅದು ಪ್ರೇರ್ಯತೆ ಸೂಯತೆ ಪುರುಷಾರ್ಥಂಚ ಏನೈವ ಅಧಿಷ್ಠಿತಂ ಜಗತ್, ಪುರುಷಾರ್ಥಗಳನ್ನೆಲ್ಲ ಉಂಟು ಮಾಡುತ್ತೆ.
ಗೌಹು ಅನಾದ್ಯಂತವತಿ ಸಾ ಜನಿತ್ರಿ ಭೂತಭಾವಿನಿ. ಇದೆಲ್ಲ ಶ್ರೀಭಾಷ್ಯದಲ್ಲಿ ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಸ್ವಾಮಿ ಭಾಷಿಕಾರರೇ. ಗೌಹು ಅನಾದ್ಯಂತವತಿ ಅಂತ ಹೇಳಲ್ಪಟ್ಟಿದೆ. ಆದಿ ಅಂತವಿಲ್ಲದೆ ಇರುವಂಥ ನಿತ್ಯವಾದ ಪದಾರ್ಥ. ಸಾ ಜನಿತ್ರಿ ಭೂತಭಾವಿನಿ, ಪ್ರಾಣಿಗಳನ್ನೆಲ್ಲ ಉಂಟು ಮಾಡೋದು. ಅಂದರೆ ಇದು ಪ್ರಕೃತಿ ಶರೀರ ರೂಪದಲ್ಲಿ ಇಂದ್ರಿಯ ರೂಪದಲ್ಲೆಲ್ಲ ಇದೆ ಅಂತ ಹೇಳಿ ಮಂತ್ರಿಕೋಪನಿಷತ್ತಿನಲ್ಲಿ ಅದಕ್ಕೆ ಅನುಗುಣವಾಗಿ ಸ್ವಕೀಯಾಂ ವಿಚಿತ್ರ ಪರಿಣಾಮಿನೀಂ ಪ್ರಕೃತಿಂ ಅವಷ್ಟಭ್ಯ ಅಷ್ಟಧಾ ಪರಿಣಮಯ್ಯ ಇಮಂ ಚತುರ್ವಿಧಂ ದೇವತಿರಿಯಂ ಮನುಷ್ಯ ಸ್ಥಾವರಾತ್ಮಕಂ ಮದೀಯಾಯಾಹ ಮೋಹಿನ್ಯಾಹ ಗುಣಮಯ್ಯಾಹ ಪ್ರಕೃತೇಃ ವಶಾತ್ ಅವಶಂ. ಅವಶಂ ಕೃಷ್ಣಂ ಅವಶಂ ಪ್ರಕೃತೇಃ ವಶಾತ್. ಪ್ರಕೃತಿಯ ವಶರಾದ್ದರಿಂದ ಇವರು ಅವಶರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಉಪಾದಾನ ದ್ರವ್ಯಸ್ಯ ಕರ್ತರ ಅವಷ್ಟಂಭ ಹಿ ಅಧಿಷ್ಠಾನಂ. ಅವಷ್ಟಂಭ ಅಂತ ಹೇಳಿದ್ರೆ ಅದನ್ನು ಆವರಿಸಿರೋದು ಅನ್ನುವ ಅರ್ಥ ಬರುತ್ತೆ. ಅದರಲ್ಲಿ ಅಧಿಷ್ಠಾನ ಅಂತ, ಅದಕ್ಕೆ ಅಧಿಷ್ಠಾನವಾಗಿರೋದು ಅಂತ ಅರ್ಥ. ಸ್ಥಾನ ಅಧಿಷ್ಠಾನ ಅಂದರೆ ಅವನ ಆಧಾರದಲ್ಲಿ ಇದೆ ಅದು ಅಂತ ಅರ್ಥ. ತಚ್ಚ ಅಭಿಮತ ಕಾರ್ಯ ವಿಶೇಷಾನುಗುಣ ಮಧ್ಯಮಾವಸ್ಥಾ ಮಧ್ಯಮಾವಸ್ಥಾ ಪ್ರಾಪಣಮೇವ ಇತಿ ಅಭಿಪ್ರಾಯೇಣ ಉತ್ತಮ ಅಷ್ಟದಾ ಪರಿಣಮಯ್ಯ. ಮಧ್ಯಮ ಅವಸ್ಥೆಗಳು ಇಲ್ಲಿ ಹಿಂದೆ ಭೂಮಿರಾಪೋ ನಲೋ ವಾಯು ಅಂತ ಹೇಳಿ ಪ್ರಾಗುಕ್ತಂ ಅಷ್ಟವಿಧತ್ವಂ ಅಹಂಕಾರ ಇತಿ ಎಮ್ಮೆ ಭಿನ್ನ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ. ಅಲ್ಲಿ ಹೇಳಿದಾಗ ಪಂಚಭೂತಗಳು ಭೂಮಿಯ ಆಪಹ ನಲಹ ವಾಯು ಖಂ. ಖಂ ಅಂದರೆ ಆಕಾಶ. ಈ 5 ಹೇಳಲ್ಪಟ್ಟಿತು. ಅದೇ ಹೇಳಿದ ಮೇಲೆ ಮನಃ ಅಂತೇಳಿ ಮನಸ್ಸು, ಬುದ್ಧಿ, ಹಾಗೆಯೇ ಖಂ ಮನೋ ಬುದ್ಧಿರೇವಚ ಅಹಂಕಾರ. ಬುದ್ಧಿ ಅಂತ ಹೇಳೋದು ಮಹತ್ತತ್ವವನ್ನು ತಿಳಿಸುತ್ತೆ. ಅಹಂಕಾರ ಮನಸ್ಸು ಅನ್ನೋದ್ರಿಂದ ಇಂದ್ರಿಯಗಳೆಲ್ಲ ಹೇಳಲ್ಪಡುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳು, ಪಂಚಭೂತಗಳು, ಮತ್ತು ಅಹಂಕಾರ ತತ್ವ, ಮಹತ್ತತ್ವ, ಬುದ್ಧಿ ಅಂತಲೂ ಅದಕ್ಕೆ ಹೇಳಲ್ಪಟ್ಟಿದೆ. ಮಹತ್ತತ್ವವು 8 ವಿಧವೆಲ್ಲ ಸಮಷ್ಟಿ ಸೃಷ್ಟಿಯಲ್ಲಿ ಆಗುವಂಥದ್ದು. ಅದಾದ ಮೇಲೆ ವ್ಯಷ್ಟಿ ಸೃಷ್ಟಿಯಾಗುತ್ತೆ. ಅದೆಲ್ಲವೂ ಕೂಡ ಅಭಿಮತ ಕಾರ್ಯ ವಿಶೇಷ ಅನುಗುಣ. ತನ್ನ ಯಾವುದು ಒಂದು ಅಭಿಮತವ ಆ ಕಾರ್ಯ ವಿಶೇಷಕ್ಕೆ ಅನುಗುಣವಾಗಿ ಮಧ್ಯಮಾವಸ್ಥಾ ಪ್ರಾಪಣಂ ಅಂತ ಹೇಳಿದ್ರೆ, ಒಬ್ಬ ಅಧಿಷ್ಠಾನ ಅಂತ ಹೇಳಿದ್ರೆ ಏನು ಮಾಡ್ತಾನವನು ಅಂದರೆ ಅದಕ್ಕೆ ಆಧಾರನಾಗಿದ್ದು ಅದರಲ್ಲಿ ಪರಿಣಾಮವನ್ನು ಉಂಟು ಮಾಡ್ತಾನೆ. ಅಂದರೆ ತನಗೆ ಯಾವ ಕಾರ್ಯವನ್ನು ಉಂಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾನೋ ಅವನಿಗೆ ಅಭಿಮತವೋ ಇಷ್ಟವೋ ಆ ಕಾರ್ಯ ವಿಶೇಷಕ್ಕೆ ಅನುಗುಣವಾದ ಅವಸ್ಥೆಗಳನ್ನು ಉಂಟು ಮಾಡೋದು. ಇದರಿಂದ ಪ್ರಕೃತಿಯಲ್ಲಿ ಪರಮಾತ್ಮ ಸೃಷ್ಟಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ತಕ್ಷಣ ಪ್ರಕೃತಿಯಲ್ಲಿ ಮಹತ್ತನ್ನು ಅವಸ್ಥೆಗೆ ಕರ್ಕೊಂಡು ಬರಬೇಕು, ಅದು ಕಾರ್ಯ. ಅದಾದ ಮೇಲೆ ಅಹಂಕಾರ ಅನ್ನುವ ಅವಸ್ಥೆಗೆ ಬರುತ್ತೆ. ಅದಾದ ಮೇಲೆ ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಇಂದ್ರಿಯಗಳು, ಇದೆಲ್ಲ ಈ ಅವಸ್ಥೆಗಳನ್ನೆಲ್ಲ ಉಂಟು ಮಾಡೋದು. ಆದ್ದರಿಂದ ಇದೆಲ್ಲ ಮಧ್ಯದ ಅವಸ್ಥೆಗಳು. ಅದಾದ ಮೇಲೆ ವ್ಯಷ್ಟಿ ಸೃಷ್ಟಿ. ಆದ್ದರಿಂದ ಮಧ್ಯಮಾವಸ್ಥಾ ಪ್ರಾಪಣಮೇವ ಇತಿ ಅಭಿಪ್ರಾಯ. ಅಷ್ಟಧಾ ಪರಿಣಮಯ್ಯ. ಇದೆಲ್ಲ ಮಧ್ಯಮ ಅವಸ್ಥೆಗಳು. ಇದು ಸಮಷ್ಟಿ ಸೃಷ್ಟಿಯ ವಿಷಯ. ಅಷ್ಟವಿಧ ಪರಿಣಾಮಗಳು ಸಮಷ್ಟಿ ಸೃಷ್ಟಿ. ಅದಾದ ಮೇಲೆ ವ್ಯಷ್ಟಿ ಸೃಷ್ಟಿ ಆಗುತ್ತೆ. ಏವಂ ಅರ್ಥಸಿದ್ಧ ಸಮಷ್ಟಿ ಸೃಷ್ಟಿ ಪ್ರಕಾರ ಉಕ್ತ. ಇದು ಸಮಷ್ಟಿ ಸೃಷ್ಟಿಯ ಪ್ರಕಾರ ಇಲ್ಲಿಯವರೆಗೂ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಕೃಷ್ಣನಲ್ಲಿ ಹೇಳಿದಾಗ ವಿಸೃಜಾಮಿ ಅಂತ ಹೇಳುವಾಗ ಅಷ್ಟವಿಧವಾಗಿ ನಾನು ಅದರಲ್ಲಿ ಪರಿಣಾಮವನ್ನು ಉಂಟು ಮಾಡ್ತೇನೆ. ಇದು ಸಮಷ್ಟಿ ಸೃಷ್ಟಿಯ ಪ್ರಕಾರ. 8 ವಿಧವಾದ ಪರಿಣಾಮ ಅಂತ ಹೇಳಿದೆ. ಅದರಲ್ಲಿ ಎಲ್ಲ ಮನಸ್ಸು ಅನ್ನೋದು ಇಂದ್ರಿಯಗಳನ್ನು ಎಲ್ಲ ಉಪಲಕ್ಷಣವಾಗುತ್ತೆ. ಭೂತಗಳು ಹೇಳಲ್ಪಟ್ಟಿದೆ. ತನ್ಮಾತ್ರೆಗಳು ಅದರಲ್ಲಿಯೇ ಅರ್ಥಸಿದ್ಧವಾಗುತ್ತೆ. ಮತ್ತು ಅಹಂಕಾರ ತತ್ವ ಮತ್ತು ಬುದ್ಧಿ ತತ್ವ ಅಂದರೆ ಮಹತ್ತು ಅದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ 7 ವಿಧ ಅಂತ ಹೇಳಿರೋದು, 8 ವಿಧ ಅಂತ ಹೇಳಿರೋದು ಇದೆಲ್ಲವೂ ಸಮಷ್ಟಿ ಸೃಷ್ಟಿಯ ಒಂದು ಪ್ರಕಾರ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುವಂಥದ್ದೇ ಇಲ್ಲಿ ಅಧಿಷ್ಠಾತೃತ್ವ ಅಂತ ಹೇಳಿರೋದು. ಅಂದರೆ ಅದಕ್ಕೆ ಅಧಿಷ್ಠಾನವಾಗಿ ಇರ್ತೇನೆ. ಅವಷ್ಟಭ್ಯ ಅಂತ ಹೇಳಿರೋದು ಅದಕ್ಕೆ ಅಧಿಷ್ಠಾನವಾಗಿ 8 ವಿಧವಾದ ಪರಿಣಾಮವನ್ನು ಪ್ರಕೃತಿಯಲ್ಲಿ ನಾನು ಉಂಟು ಮಾಡ್ತೇನೆ ಅಂತ ಹೇಳುವುದರ ಅರ್ಥ. ಅದು ಹೇಳಲ್ಪಟ್ಟಿತು. ಭೂತಗ್ರಾಮ ಶಬ್ದ ಅತ್ರ ದೇವತಾದಿ ಜಾತ್ಯವಚ್ಛಿನ್ನ ವ್ಯಷ್ಟಿ ಜೀವ ಸ್ತೋಮ ಪರಹ. ಸ್ತೋಮ ಅಂದರೆ ಗುಂಪು, ಒಂದು ಸಮೂಹ. ದೇವತಾ ಮೊದಲಾದ ಜಾತಿಗಳೆಲ್ಲ ಗಾಳಿಗಳಿಂದ ಕೂಡಿದಂತಹ ವ್ಯಷ್ಟಿ ಜೀವರುಗಳ ಒಂದು ಸಮೂಹವನ್ನು ತಿಳಿಸುತ್ತೆ. ಭೂತಗ್ರಾಮ ಅಂತ ಹೇಳೋದು ಪ್ರಾಣಿಗಳ ಸಮೂಹ.
ಅದು 4 ವಿಧವಾದ ಸೃಷ್ಟಿ ಆಗುತ್ತೆ ಇಲ್ಲಿ. ದೇವಜಾತಿಗೆ ಸೇರಿದವರು, ಮನುಷ್ಯ ಜಾತಿಗೆ, ತಿರ್ಯಕ್ಷ ಜಾತಿಗೆ ಮತ್ತು ಸ್ಥಾವರ ಜಾತಿಗೆ, ಇದಿಷ್ಟು ಕೂಡ 4 ವಿಧವಾದದ್ದು. 4 ವಿಧವಾದ ಸೃಷ್ಟಿ. ಆ ಒಂದೊಂದರಲ್ಲಿಯೂ ಸಮೂಹ ಅಂದರೆ ಬೇಕಾದಷ್ಟು ಅವಾಂತರ ವಿಭಾಗಗಳೆಲ್ಲ ಇದೆ. ಅದು ಎಲ್ಲ ದೇವತೆಗಳ ಜಾತಿಗೆ ಸೇರಿದವರು ಎಲ್ಲರೂ ಅದರಲ್ಲಿ, ಮನುಷ್ಯ ಜಾತಿಗೆ ಸೇರಿದೆ ಎಲ್ಲರೂ ಕೂಡ. ಹಾಗೆಯೇ ತಿರ್ಯಕ್ಕೂ ಸ್ಥಾವರ ಇದೆಲ್ಲವೂ ಕೂಡ. ಅಚೇತನ ಪರತ್ವೇ ಪ್ರಕೃತೇ ವಶಾತ್ ಅವಶಮಿತ್ಯನೇನ ಅನನ್ವಯಾತ್. ಆದ್ದರಿಂದ ಪ್ರಕೃತೇ ವಶಾತ್ ಅವಶಂ ಅಂತ ಹೇಳಿದ್ರೆ ಇಲ್ಲಿ ಭೂತಗ್ರಾಮಂ ಅನ್ನೋದು ಅಚೇತನ ಹೇಳೋಕ್ಕಾಗೋದಿಲ್ಲ, ಇದು ಜೀವರುಗಳ ಸಮೂಹವು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. 4 ವಿಧವಾದ ಸೃಷ್ಟಿಯಲ್ಲಿ ದೇವ ಮೊದಲಾದ ಜಾತಿ ಹೇಳಲ್ಪಟ್ಟ ಜೀವ ಸಮೂಹ ಹೇಳಲ್ಪಟ್ಟಿದೆ ಭೂತಗ್ರಾಮಂ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯ ವಶಕ್ಕೆ ಆಗಿರಬೇಕಾದ್ರೆ ಒಬ್ಬ ಚೇತನನು ಅದರ ವಶದಲ್ಲಿರ್ತಾನೆ. ಆದ್ದರಿಂದ ಅಚೇತನವು ಪ್ರಕೃತಿಯ ವಶಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಒಬ್ಬ ಚೇತನನು ಪ್ರಕೃತಿಯ ವಶದಲ್ಲಿರೋದ್ರಿಂದ ಇಲ್ಲಿ ಚೇತನರುಗಳು ಜೀವರ ಸಮೂಹವು ಹೇಳಲ್ಪಟ್ಟಿದೆ. ತಸ್ಯ ಚತುರ್ವಿಧಸ್ಯ ಸ ಅವಾಂತರ ಭೇದಸ್ಯ ಸಂಗ್ರಹಾರ್ಥ ಕೃತ್ಸ್ನ ಶಬ್ದ. ಕೃತ್ಸ್ನಂ ಅಂತ ಹೇಳಿದ್ರೆ ಅವಾಂತರ ಭೇದಗಳು, ಅದರಲ್ಲಿ ಸಬ್ ಡಿವಿಷನ್ಸ್. ದೇವಜಾತಿಗೆ ಸೇರಿದವರು ಗಂಧರ್ವ, ಯಕ್ಷ, ಅಸುರ ಇವರೆಲ್ಲರೂ ಕೂಡ ದೇವಜಾತಿಗೆ ಸೇರಿದವರು. ಮನುಷ್ಯ ಜಾತಿಯಲ್ಲಿ ಹಾಗೆ ಬೇಕಾದಷ್ಟು ವ್ಯತ್ಯಾಸಗಳಿದೆ, ಬೇಕಾದಷ್ಟು ಅವಾಂತರ ಭೇದಗಳಿದೆ. ಸ್ಥಾವರದಲ್ಲಿ ತಿರಿಯ ಪ್ರಾಣಿಗಳಲ್ಲಿ ಬೇಕಾದಷ್ಟು ಇದೆ. ಅದು ಪಶುಗಳು, ಹಾಗೆಯೇ ಸರೀಸೃಪಗಳು, ಪಕ್ಷಿಗಳು ಎಲ್ಲ ಅದಕ್ಕೆ ಆ ಗುಂಪಿಗೆ ಸೇರಿದಂಥವರು. ಹಾಗೆಯೇ ಸ್ಥಾವರದಲ್ಲಿಯೂ ಅದೇ ರೀತಿಯಲ್ಲಿ ಪರ್ವತಗಳೇನೋ, ವೃಕ್ಷಗಳೇನೋ ಇದೇನೋ ಇವೆಲ್ಲ ಸ್ಥಾವರಗಳು. ಈ ರೀತಿ ಎಲ್ಲ ವಿಧವಾದ ಸೃಷ್ಟಿ, ಅದರಲ್ಲಿ ಅವಾಂತರ ಭೇದಗಳು ಬೇಕಾದಷ್ಟು ಇದೆ. ಏವಂವಿಧ ಕಾರ್ಯತ್ವೇ ಪ್ರಕೃತಿ ಪರವಶತ್ವೇ ಚ ಯೋಗ್ಯತಾ ಪ್ರದರ್ಶನಾರ್ಥಂ ಇಮಂ ಇತಿ ನಿರ್ದೇಶ್ಯ ಅಭಿಪ್ರಾಯಣ ಇಮಂ ಚತುರ್ವಿಧಂ. ಅದರಿಂದ ಇಮಂ ಅಂತ ಹೇಳಿದ್ರೆ ಭೂತಗ್ರಾಮಂ, ಇಮಂ ಅಂತ ಹೇಳಿದ್ರೆ ಪ್ರಕೃತಿಗೆ ಪರವಶರಾದ ಈ ಎಲ್ಲ ಚೇತನರುಗಳನ್ನು ನಾನು ಪರಿಪೂರ್ಣವಾಗಿ 4 ವಿಧವಾದ ಅವಾಂತರ ಭೇದಗಳನ್ನು ಉಳ್ಳ ಚೇತನಗಳನ್ನೆಲ್ಲ ನಾನು ಸೃಷ್ಟಿ ಮಾಡ್ತೇನೆ. ಅವರೆಲ್ಲರೂ ಪ್ರಕೃತಿಯ ವಶದಲ್ಲಿದ್ದಾರೆ, ಆದ್ದರಿಂದ ತಮ್ಮ ವಶದಲ್ಲಿಲ್ಲ. ಚಾತುರ್ವಿಧ್ಯಮೇವ ವಿವೃಣೋತಿ ದೇವ ಇತಿ. 4 ವಿಧವನ್ನು ದೇವತಿರಿಯಂ ಮನುಷ್ಯ ಸ್ಥಾವರಾತ್ಮಕಂ ಪ್ರಕೃತೇ ವಶಾತ್ ಇತ್ಯನೇನ ಅಭಿಪ್ರೇತಃ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಇತ್ಯತ್ರ ಚ ಕಂಠೋಕ್ತಃ ಅವಶತ್ವ ಹೇತು ಮೋಹಿನ್ಯಾಃ ಇತಿ ಉಕ್ತ. ಮೋಹಗೊಳಿಸ್ಬಿಡುತ್ತೆ, ಆದ್ದರಿಂದ ವಶವಾಗಿಬಿಡ್ತಾರೆ. ಅದಕ್ಕೆ ಇವರ ಮನಸ್ಸಿನಲ್ಲಿ ಮೋಹವನ್ನು ಉಂಟು ಮಾಡುತ್ತೆ. ಯಾವುದು ಸರಿಯೋ ಸರಿ ಇದುವೇ ಭೋಗ್ಯವಾದದ್ದು ಅಂತ ಹೇಳಿ ಆ ವಿಧವಾದ ಅದು ಅವರಲ್ಲಿ ವಿಪರೀತವಾದ ಜ್ಞಾನವನ್ನು ಉಂಟು ಮಾಡುತ್ತೆ ಇವರ ಬುದ್ಧಿಯಲ್ಲಿ. ಆದ್ದರಿಂದ ಅದು ಮೋಹಗೊಳಿಸುತ್ತೆ ಅಂತ ಹೇಳಿದಾಗ ಮೋಹಿನಿ ಅಂತ ಹೇಳಲ್ಪಟ್ಟಿದೆ. ಅದು ತತ್ರಾಪಿ ಹೇತು ಗುಣಮಯತ್ವಂ. ಅದರಲ್ಲಿ ಆ ವಿಧವಾದ ಮೋಹ ಉಂಟು ಮಾಡೋದು ಹೇಗೆ ಅಂದರೆ ಸತ್ವರಜಸ್ತಮಸ್ಸು ಅನ್ನುವ ಗುಣಗಳ ಮೂಲಕ. ಆದ್ದರಿಂದ ಒಂದೊಂದು ಗುಣಕ್ಕೂ ಒಂದೊಂದು ಕಾರ್ಯಗಳು ಹೇಳಲ್ಪಟ್ಟಿದೆ, ಬೇಕಾದಷ್ಟು ಕಾರ್ಯಗಳು ಅದೆಲ್ಲ. ಆದ್ದರಿಂದ ಸತ್ವಾತ್ ಸಂಜಾಯತೆ ಜ್ಞಾನಂ ಇದೆಲ್ಲ ಹೇಳಲ್ಪಟ್ಟಿದೆ. ತಮಸ್ಸಿನಿಂದ ಎಲ್ಲ ಅವನಿಗೆ ನಿದ್ರೆ, ಆಲಸ್ಯ ಇದೆಲ್ಲ ಉಂಟಾಗುತ್ತೆ. ಹೀಗೆ ಒಂದೊಂದು ಗುಣಕ್ಕೂ ಕೂಡ ಅವುಗಳ ಕಾರ್ಯಗಳು ಹೇಳುತ್ತೆ. ಗುಣಗಳ ಮೂಲಕ ಮೋಹವನ್ನು ಉಂಟು ಮಾಡುತ್ತೆ. ಅದರಿಂದ ಈ ಮೋಹ ಉಂಟು ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತ್ರಿಭಿಹಿ ಗುಣಮಹೀಯಮಿಹಿ ಅಂತ ಹೇಳಿದಾಗೆ ಎಲ್ಲವೂ ಕೂಡ 3 ಗುಣಗಳಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಎಲ್ಲವೂ ಮೋಹಿತಂ ಅಭಿಜಾನಾತಿ ಅಂತ ಹೇಳಿ ಎಲ್ಲ ಮೋಹಗೊಳಿಸಲ್ಪಟ್ಟಿದೆ, ಯಾರೂ ತಿಳಿಯೋದಿಲ್ಲ ಏನನ್ನನ್ನು. ಆದ್ದರಿಂದ ಹಿಂದೆ ಹೇಳಲ್ಪಟ್ಟಿದ್ದು 7ನೇ ಅಧ್ಯಾಯದಲ್ಲಿ. ಪುನಃ ಪುನಃ ಇತ್ಯನೇನ ತದುತ್ಪತ್ತಿ ಪ್ರಲಯೋಚಿತ ದ್ವಿಪರಾರ್ಧ ಸಹಸ್ರ ಯುಗಾದಿ ಪ್ರತಿನಿಯತ ಅನಾದಿ ಅನಂತ ಪ್ರವಾಹಕಾಲ ಅವಚ್ಛೇದ ವಿಶೇಷ ವಿವಕ್ಷಿತ ಕಾಲೇ ಕಾಲೇ ಹೇಳಿದ್ರೆ ಆಯಾ ಉತ್ಪತ್ತಿ ಪ್ರಳಯ ಉಚಿತ. ಉತ್ಪತ್ತಿಗೆ ಉಚಿತವಾದ ಒಂದು ಕಾಲ, ಪ್ರಳಯಕ್ಕೆ ಉಚಿತವಾದ ಒಂದು ಕಾಲ, ಇದು ಹೇಳಲ್ಪಟ್ಟಿದೆ. ಇದು ಹೇಗೆ ಅಂತ ಹೇಳಿದ್ರೆ ದ್ವಿಪರಾರ್ಧ ಅಂತ ಹೇಳಿದ್ರು. ಪರಾರ್ಧ ಅನ್ನೋದು ಚತುರ್ಮುಖ ಬ್ರಹ್ಮನ ಅರ್ಧ ಆಯುಸ್ಸು. ಪರಾರ್ಧ ಸಂಸ್ಕೃತದಲ್ಲಿ ಅದುವೇ ಅತ್ಯಂತ ದೊಡ್ಡ ಸಂಖ್ಯೆ, ಅದಕ್ಕೆ ಮೇಲೆ ಸಂಖ್ಯೆ ಇಲ್ಲ. ಹಾಫ್ ಲೈಫ್ ಆಫ್ ಚತುರ್ಮುಖ ಬ್ರಹ್ಮ ಎಷ್ಟಿದೆಯೋ 50 ವರ್ಷ ಚತುರ್ಮುಖ ಬ್ರಹ್ಮಂದು. ಅದನ್ನು ಒಂದು ಸಂಖ್ಯೆಯಲ್ಲಿ ನಾವು ಎಷ್ಟು ಸೊನ್ನೆಗಳನ್ನು ಹಾಕಿ ಒಂದು ಸಂಖ್ಯೆ ಹೇಳಿದ್ರೆ ಅದುವೇ ಅತ್ಯಂತ ಹೆಚ್ಚಿನ ಸಂಖ್ಯೆ ಸಂಸ್ಕೃತ ಇದರಲ್ಲಿ ಇರುವಂಥದ್ದು, ಅದಕ್ಕೆ ಮೇಲೆ ಸಂಖ್ಯೆ ಇಲ್ಲ. ಆದ್ದರಿಂದ ಚತುರ್ಮುಖ ಬ್ರಹ್ಮನ ಪೂರ್ಣ ಆಯುಸ್ ಹೇಳಬೇಕಾದ್ರೆ
ಅರ್ಧ ಆಯುಸ್ಸಿನ ಎರಡು ಅಂತ ಹೇಳಬೇಕು, ದ್ವಿಪರಾರ್ಧ ಅಂತ ಹೇಳಬೇಕು. ಪರಾರ್ಧವೇ ಅತ್ಯಂತ ಹೆಚ್ಚಿನ ಸಂಖ್ಯೆ ಸಂಸ್ಕೃತದಲ್ಲಿ. ಪರಾರ್ಧಕ್ಕೆ ಮೇಲೆ ಒಂದು ಶಬ್ದವಿಲ್ಲ ಸಂಖ್ಯೆಗೆ. ಆದ್ದರಿಂದ ಚತುರ್ಮುಖ ಬ್ರಹ್ಮನ 100 ವರ್ಷ ಆಯುಸ್ ಹೇಳೋಕ್ಕೆ ಒಂದು ಶಬ್ದ ಕಡಿ ಇಲ್ವೇ ಇಲ್ಲ. ಒಂದು ಶಬ್ದದಲ್ಲಿ ಹೇಳೋಕ್ಕಾಗೋದಿಲ್ಲ ಚತುರ್ಮುಖ ಬ್ರಹ್ಮನ ಆಯುಸ್ಸನ್ನು. ಅದಕ್ಕೆ ದ್ವಿಪರಾರ್ಧ ಅಂತ ಹೇಳಬೇಕು. ಅದಕ್ಕೆ ನಾವು ಸಂಸ್ಕೃತದಲ್ಲಿ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ದ್ವಿತೀಯ ಪರಾರ್ಧೆ, ಎರಡನೇ ಪರಾರ್ಧದಲ್ಲಿ ಅಂತ ಹೇಳ್ತೀವಿ. ಅವನ ಎರಡನೇ ಭಾಗ, ಎರಡನೇ ಅರ್ಧ ಭಾಗ. ಪರಾರ್ಧ ಅನ್ನುವುದು ಅತ್ಯಂತ ಹೆಚ್ಚಿನ ಸಂಖ್ಯೆ. ಅದಕ್ಕೆ ಮೇಲೆ ಕೌಂಟ್ ಮಾಡೋಕ್ಕಾಗೋದಿಲ್ಲ ಸಂಸ್ಕೃತದಲ್ಲಿ. ಪರಾರ್ಧದವರೆಗೆ ಹೋಗುತ್ತೆ ಕೌಂಟ್ ಅಷ್ಟೇನೆ. ಚತುರ್ಮುಖ ಬ್ರಹ್ಮನ ಅರ್ಧ ಆಯಸ್ಸು, ಅದು ಎಷ್ಟು ಸೊನ್ನೆಗಳಿರುತ್ತೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಬೋದು ನೀವೇ. ಒಂದು ಕಲ್ಪ, ಅವನಿಗೆ ಒಂದು ದಿನ ಅಂದರೆ ಒಂದು ಕಲ್ಪ. ಅದರಲ್ಲಿ 1000 ಚತುರ್ಯುಗಗಳು, ಒಂದು ರಾತ್ರಿಯು 1000 ಚತುರ್ಯುಗಗಳು, 2000 ಚತುರ್ಯುಗಗಳು. ಒಂದು ಚತುರ್ಯುಗಕ್ಕೆ 12,000 ವರ್ಷ ದೇವಮಾನದಲ್ಲಿ. 12,000 ವರ್ಷ ವಿಷ್ಣು ಪುರಾಣದಲ್ಲಿ ಇದೆಲ್ಲ ಕೌಂಟ್ ಮಾಡಿ ಹಾಕ್ತಾರೆ. ಎಷ್ಟು ಒಂದು ಸೊನ್ನೆಗಳು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 12,000 ವರ್ಷಗಳು ಒಂದು ಚತುರ್ಯುಗ. ಈ ಥರ 1000 ಚತುರ್ಯುಗಗಳು ಸೇರಿದ್ರೆ ದೇವಮಾನದಲ್ಲಿ, ಅಂದರೆ ಅವರಿಗೆ ನಮಗೆ ಒಂದು ವರ್ಷ, ಅವರಿಗೆ ಒಂದು ದಿನ. ಹಾಗೆ ಅದನ್ನು ನೀವು ಎಷ್ಟು ಸೊನ್ನೆ ಹಾಕಬೇಕು ನೋಡ್ಕೊಳ್ಬೇಕು ಅದಕ್ಕೆ. ಅದು ಆ ಥರ 2,000 ಚತುರ್ಯುಗಗಳು ಒಂದು ದಿನ ಒಂದು ರಾತ್ರಿ ಆಗುತ್ತೆ ಬ್ರಹ್ಮನಿಗೆ. ಈ ಥರ ಅವನಿಗೆ ಒಂದು ವರ್ಷ, ಆ ಥರ 100 ವರ್ಷಗಳು. ಆ ವರ್ಷದಲ್ಲಿ 50 ವರ್ಷ ಎಷ್ಟು ಸಂಖ್ಯೆ ಬರುತ್ತೋ ಅದಕ್ಕೆ ಪರಾರ್ಧ ಅಂತ ಹೆಸರು. ಅಷ್ಟವರೆಗೂ ಕೌಂಟ್ ಮಾಡ್ಬೋದು ಸಂಸ್ಕೃತದಲ್ಲಿ, ಒಂದು ಶಬ್ದದಿಂದ ಹೇಳ್ಬೋದು. ಅದಕ್ಕೆ ಮೇಲೆ ಹೇಳೋಕ್ಕಾಗೋದಿಲ್ಲ ಅಂತ. ಅದರಿಂದ ದ್ವಿಪರಾರ್ಧ ಅಂತ ಹೇಳಬೇಕು. ದ್ವಿಪರಾರ್ಧದಲ್ಲಿ ಪ್ರಾಕೃತ ಪ್ರಳಯ, ಚತುರ್ಮುಖ ಬ್ರಹ್ಮನ ದ್ವಿಪರಾರ್ಧದಲ್ಲಿ. ಹಾಗೆಯೇ ಸಹಸ್ರ ಯುಗದಲ್ಲಿ ಒಂದು ಕಲ್ಪ ಉಳಿಯುತ್ತೆ ಅವನಿಗೆ. ಸಹಸ್ರಯುಗ ಪರ್ಯಂತಂ ಮಹರ್ಯದ್ ಬ್ರಹ್ಮಣೋ ವಿದುಹು. ಒಂದು ಸಹಸ್ರಯುಗದಲ್ಲಿ ಒಂದು ಪ್ರಳಯ, ಇನ್ನೊಂದು ಸಹಸ್ರಯುಗದಲ್ಲಿ ಸೃಷ್ಟಿ ಆಗುತ್ತೆ. ಬೆಳಗ್ಗೆ ಆದರೆ ಸೃಷ್ಟಿ, ರಾತ್ರಿ ಎಲ್ಲ ಪ್ರಳಯದಲ್ಲಿರ್ತಾರೆ. ಅದರಲ್ಲಿ 1000 ಚತುರ್ಯುಗಗಳಾಗೋಗಿರುತ್ತೆ. ಒಂದು ಚತುರ್ಯುಗಕ್ಕೆ 12,000 ವರ್ಷ ಕಾಲ. ಅದರಲ್ಲಿ ಮೊದಲನೆಯ ಕೃತ, ತ್ರೇತ ಮತ್ತು ದ್ವಾಪರ, ಕಲಿಯುಗ ಅಂತ ಹೇಳುವಾಗ 4,000, 3,000, 2,000, 1,000 ವರ್ಷಗಳು ಅಂತ. ಅಲ್ಲಿಗೆ 4, 3, 7, 2, 9 ಒಂದು 10,000 ವರ್ಷ ಆಯಿತು. ಅದರಲ್ಲಿ ಮಧ್ಯ 2,000 ವರ್ಷಗಳು ಗ್ಯಾಪ್ ಇದೆ. ಇದರಲ್ಲಿ ಈ ಪ್ರಳಯ, ಈ ಒಂದು ಯುಗಗಳ ಮಧ್ಯದಲ್ಲಿ 2,000 ವರ್ಷ ಟೋಟಲ್ ಗ್ಯಾಪ್ ಮಧ್ಯದಲ್ಲಿರುವ ಸಂಧಿಕಾಲ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಸೇರಿದ್ರೆ 12,000 ವರ್ಷ ಕಾಲ ಚತುರ್ಯುಗಗಳು. ಈ ರೀತಿ 1,000 ಚತುರ್ಯುಗಗಳು ಆದರೆ ಒಂದು ದಿನ ಆಗುತ್ತೆ ಬ್ರಹ್ಮನಿಗೆ. ಈ ರೀತಿ 50 ವರ್ಷ ಆದರೆ ಪರಾರ್ಧ ಅಂತ ಹೆಸರು. ಆ ಥರ 2 ಪರಾರ್ಧಗಳಾದರೆ ಒಂದು ಪ್ರಾಕೃತ ಪ್ರಳಯ. ಪರಮಾತ್ಮ ಇಲ್ಲಿ ಹೇಳ್ತಿರೋದು ಪ್ರಾಕೃತ ಪ್ರಳಯದ ವಿಷಯ. ಅಷ್ಟು ಕಾಲ ಅದೆಲ್ಲವೂ ಕೂಡ ಪುನಃ ಪುನಃ ಅಂದರೆ ಇಷ್ಟಿಷ್ಟು ಕಾಲಕ್ಕೆ ಈ ರೀತಿ ನಾನು ಇದೆಲ್ಲ ಮಾಡ್ತೀನಿ ಅಂತ ಅರ್ಥ. ಸಹಸ್ರಯುಗ ಅನ್ನೋದು ಒಂದೊಂದು ದಿನದಲ್ಲಿಯೂ ನೈಮಿತಿಕ ಪ್ರಳಯ, ನೈಮಿತಿಕ ಸೃಷ್ಟಿ, ಪ್ರಳಯ ಸೃಷ್ಟಿ, ಪ್ರಳಯ ಸೃಷ್ಟಿ. ಒಂದೊಂದು ದಿನಕ್ಕೂ ಆಗ್ತಾ ಇರುತ್ತೆ. 1,000 ಚತುರ್ಯುಗಕ್ಕೂ ಪ್ರಳಯ ಸೃಷ್ಟಿ ಆಗ್ತಾ ಇರುತ್ತೆ. ಪ್ರತಿಯೊಂದು ಯುಗಕ್ಕೂ ಪ್ರಳಯ ಆಗೋದಿಲ್ಲ. 1,000 ಚತುರ್ಯುಗಕ್ಕೆ ನೈಮಿತಿಕ ಪ್ರಳಯ ಅಂತ ಹೆಸರು. ಅದಕ್ಕೆ ದೈನಂದಿನ ಪ್ರಳಯ ಅನ್ನೋ ಅದಕ್ಕೆ ಹೆಸರಿದೆ. ಆ ರೀತಿ ಪ್ರತಿನಿಯತ ಅನಾದಿ ಅನಂತ ಪ್ರವಾಹ ಕಾಲ ಅವಚ್ಛೇದ ವಿಶೇಷ. ಅನಾದಿಯಾಗಿ ಅನಂತವಾಗಿ ನಡೀತಾ ಇದೆ. ಇದು ಪ್ರವಾಹ ರೂಪದಲ್ಲಿ ಬರ್ತಾ ಇದೆ. ಈ ಕಾಲವನ್ನು ಹೊಂದಿರುವಂತಹದ್ದು ಇದೆಲ್ಲವೂ ಕಾಲೇ ಕಾಲೇ ಅಂತ ಒಂದು ಶಬ್ದದಲ್ಲಿ ಹೇಳ್ಬಿಟ್ರು. ಅದೇ ಇಲ್ಲಿ ಹೇಳುವಾಗ ಕಾಲೇ ಕಾಲೇ ಅಂತ ಭಾಷಿಕಾರರು ಪುನಃ ಪುನಃ ಅಂದರೆ ಕಾಲೇ ಕಾಲೇ, ಆಯಾ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಿದೆ. ಎಲ್ಲ ನಿಯತವಾಗಿ ನಡೀತಾ ಇದೆ. ಎಲ್ಲ ಕಾಲಾಧೀನಂ ಜಗತ್ ಸರ್ವಂ ಅಂತ ಹೇಳೋ ಹಾಗೆ ಎಲ್ಲವೂ ಕಾಲದ ಅಧೀನದಲ್ಲಿ ನಡೀತಾ ಇದೆ. ಆಯಾ ಕಾಲಕ್ಕೆ ಎಲ್ಲ ಸೃಷ್ಟಿ ಮಾಡ್ತೇನೆ. ಸೃಜಾಮಿ ಅಂದರೆ ವಿವಿಧಂ ಸೃಜಾಮಿ, ವಿಚಿತ್ರ ನಾಮರೂಪ ದೇಶ ಕಾಲ ಭೋಗಾದಿಯುಕ್ತಂ ಕರೋಮಿ ಇತ್ಯರ್ಥ. ಇದೆಲ್ಲ ಕೂಡ ಉಂಟಾಗುವ ಹಾಗೆ ಮಾಡ್ತೀನಿ. ಆಯಾ ಭೋಗಗಳು ಏನು, ದೇಶವೇನು, ಕಾಲವೇನು, ಭೋಗಗಳೇನು, ನಾಮರೂಪ ವಿಭಾಗವೇನು, ಎಲ್ಲವನ್ನು ಕೂಡ ನಾನು ಆಗೋ ಹಾಗೆ ಸೃಷ್ಟಿ ಮಾಡ್ತೇನೆ. ಇದೆಲ್ಲವೂ ನನ್ನಿಂದಲೇ ಆಗುತ್ತೆ. ಆದ್ದರಿಂದ ಈ ಪ್ರಕೃತಿಯನ್ನು ನಾನು ಅಧಿಷ್ಠಾತೃವಾಗಿದ್ದುಕೊಂಡು 8 ವಿಧವಾಗಿ ಪರಿಣಾಮ ಮಾಡಿ ಸಮಷ್ಟಿ ಸೃಷ್ಟಿ ಮಾಡಿ ಆಮೇಲೆ ಅದನ್ನು ವ್ಯಷ್ಟಿ ಸೃಷ್ಟಿಯನ್ನು ಮಾಡ್ತೇನೆ. ಚೇತನಗಳನ್ನೆಲ್ಲ 4 ವಿಧವಾದ ಸೃಷ್ಟಿ, ಅದರಲ್ಲಿರುವ ಅವಾಂತರ ಜಾತಿಯ ಭೇದಗಳು ಎಲ್ಲವನ್ನು ಕೂಡ ನಾನು ಆಯಾ ಕಾಲಕ್ಕೆ ಸರಿಯಾಗಿ ಎಲ್ಲವನ್ನು ನಾನೇ ಮಾಡುವುದು ಅನ್ನೋದು ಪರಮಾತ್ಮ ಇಲ್ಲಿ ಹೇಳ್ತೀನಿ. ಇದು ಪರಮಾತ್ಮ ಸ್ವರೂಪದಲ್ಲಿ ಅವನು ಮಾಡುವ ಸೃಷ್ಟಿಯ ಒಂದು ಆಶ್ಚರ್ಯಕರವಾದ ಕೆಲಸ. ಆ ಪ್ರಕೃತಿಗೆ ಎಲ್ಲರೂ ವಶರಾಗಿದ್ದಾರೆ ಅಂತ ಹೇಳಿ
ಅವಶರಾಗಿರೋದ್ರಿಂದಲೇ ಈ ಸೃಷ್ಟಿ ಪ್ರಳಯಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಅರ್ಥ. ಪ್ರಕೃತಿಗೆ ವಶರಾಗಿ ಆ ಪ್ರಕೃತಿ ಏನು ಮಾಡುತ್ತೆ ಅಂದರೆ ಮೋಹಗೊಳಿಸ್ಬಿಡುತ್ತೆ. ಹೇಗೆ ಮೋಹಗೊಳಿಸುತ್ತೆ? ಯಾವುದರ ಮೂಲಕ ಅಂದರೆ ಮೂರು ಗುಣಗಳ ಮೂಲಕ, ಸತ್ವರಜಸ್ಸು ತಮಸ್ಸು ಗುಣಗಳ ಮೂಲಕ ಮೋಹವನ್ನು ಉಂಟು ಮಾಡಿ ಇವನಿಗೆ ಅಜ್ಞಾನವನ್ನು, ವಿಪರೀತ ಜ್ಞಾನವನ್ನೆಲ್ಲ ಉಂಟು ಮಾಡಿ ಮತ್ತೆ ಮತ್ತೆ ಸೃಷ್ಟಿ ಪ್ರಳಯಕ್ಕೆ ಸೇರಿಕೊಳ್ಳೋ ಹಾಗೆ ಮಾಡುತ್ತೆ. ಪ್ರಕೃತಿಯ ವಶದಲ್ಲಿರೋದ್ರಿಂದ ಆಯಾ ಕಾಲಕ್ಕೆ ಇದೆಲ್ಲವನ್ನು ನಾನು ಸೃಷ್ಟಿ ಮಾಡ್ತಾನೆ ಇದ್ದೇನೆ ಅಂತ ಪರಮಾತ್ಮನ ಹೇಳ್ತಾ ಇರೋದು. ಏವಂ ತರ್ಹಿ ವಿಷಮ ಸೃಷ್ಟ್ಯಾದೀನಿ ಕರ್ಮಾಣಿ ನೈರ್ಗಣ್ಯ ಅಪಾದಾನೇನ ಭಗವಂತಂ ಬಧ್ನಂತಿ ಇತ್ಯಾಹ. ಇದು ಆಪಾದನೆ ಅಂದರೆ ಅವನಿಗೆ ಅವನ ಮೇಲೆ ಹೇರೋದು, ಇವನಿಗೆ ವೈಷಮ್ಯ ನೈರ್ಗುಣ್ಯ ಅನ್ನೋ ದೋಷವನ್ನು ಅವನ ಮೇಲೆ ಹಾಕೋದು. ಈ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದ್ರೆ ನೀನು ದೇವತೆಯ ಮನುಷ್ಯ ಅವಾಂತರ ಭೇದಗಳೆಲ್ಲ, ಇದಕ್ಕೆಲ್ಲ ಏನು ಕಾರಣ? ಇದರಾದರೆ ನಿನಗೆ ನೈರ್ಗುಣ್ಯ ಸ್ವಲ್ಪ ಕೂಡ ಕರುಣೆಯೇ ಇಲ್ಲವೇ? ಈ ರೀತಿ ಎಲ್ಲ ಸೃಷ್ಟಿ ಮಾಡ್ತೀಯಲ್ಲ, ಯಾರು ಡಿಸೈಡ್ ಮಾಡ್ತಾರೆ ಯಾರು ದೇವ ಆಗಬೇಕು, ಯಾರು ಮನುಷ್ಯ ಆಗಬೇಕು, ಯಾರು ಪ್ರಾಣಿ ಆಗಬೇಕು ಅಂತ ಯಾರು ಇದನ್ನೆಲ್ಲ ಸಂಕಲ್ಪ ಮಾಡೋದು? ಯಾರು ಇದನ್ನು ನಿರ್ಧಾರ ಮಾಡೋದು? ಮತ್ತು ನಿನಗೆ ವೈಷಮ್ಯ, ವಿಷಮ ಸೃಷ್ಟಿ ಯಾಕೆ ಮಾಡಬೇಕು? ಇವರಿಗೆಲ್ಲ ಯಾಕೆ ಅಷ್ಟು ದುಃಖ ಉಂಟಾಗಬೇಕು? ಒಬ್ಬನಿಗೆ ಹೆಚ್ಚು ದುಃಖ, ಒಬ್ಬನಿಗೆ ಕಡಿಮೆ ದುಃಖ, ಇದೆಲ್ಲ ಕಾರಣವಾದರೆ, ಇದಕ್ಕೆಲ್ಲವೂ ನೀನೇ ಇದೆಲ್ಲ ಸೃಷ್ಟಿ ಮಾಡೋಕ್ಕೆ ಕಾರಣವಾದರೆ ನಿನಗೆ ನೈರ್ಗುಣ್ಯ ವೈಷಮ್ಯ ಮೊದಲಾದ ದೋಷಗಳೆಲ್ಲ ಬರುತ್ತಲ್ಲ ನಿನಗೆ ಅಂತ ಹೇಳಿ ಒಂದು ಸಂದೇಹ ಬರುತ್ತೆ. ಅದನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ ತಾನೇ. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಈ ಸೃಷ್ಟಿ ಎನ್ನುವ ಕರ್ಮ, ಅದರ ಫಲ ನನ್ನನ್ನು ಬಂಧಿಸೋದಿಲ್ಲ. ಸೃಷ್ಟಿಯ ಫಲ, ಸೃಷ್ಟಿ ಅಂತ ಮಾಡ್ತೀನಲ್ಲ ಕರ್ಮ, ಈ ವಿಷಮವಾದ ಸೃಷ್ಟಿ ಮಾಡುವ ಕರ್ಮ, ಅದರ ಫಲ ನನ್ನನ್ನು ಬಂಧಿಸೋದಿಲ್ಲ. ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆಯಾ ವೈಷಮ್ಯದಲ್ಲಿ ನಾನು ಉದಾಸೀನನಾಗಿದ್ದೇನೆ, ಆದ್ದರಿಂದ ಅದರಲ್ಲಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ಅದು ಅವರವರ ಕರ್ಮಗಳಿಂದ ಆಗುವಂತಹದ್ದು, ನನಗೆ ಅದರಲ್ಲಿ ಅನ್ವಯವಿಲ್ಲ. ವೈಷಮ್ಯದಲ್ಲಿ ಸೃಷ್ಟಿ ಎನ್ನುವ ಕಾರ್ಯದಲ್ಲಿ ನನಗೆ ಅನ್ವಯವಿದೆ, ವೈಷಮ್ಯದಲ್ಲಿ ಅನ್ವಯವಿಲ್ಲ. ಆದ್ದರಿಂದ ಇದು ವೈಷಮ್ಯ ಅನ್ನುವುದು ಅವರವರ ಕರ್ಮದಿಂದ ಉಂಟಾಗುತ್ತೆ. ಸೃಷ್ಟಿ ಅನ್ನೋದನ್ನು ನಾನು ಮಾಡ್ತೇನೆ, ದೇಹದೊಡನೆ ಸಂಬಂಧ ಉಂಟು ಮಾಡಬೇಕು, ಪ್ರಕೃತಿಯಲ್ಲಿ ಪರಿಣಾಮಗಳನ್ನು ಉಂಟು ಮಾಡಬೇಕು, ಪಂಚಭೂತಗಳನ್ನು ಸೃಷ್ಟಿ ಮಾಡಬೇಕು, ಇಂದ್ರಿಯಗಳನ್ನು ಸೃಷ್ಟಿ ಮಾಡಬೇಕು, ದೇಹದ ರೂಪದಲ್ಲಿ ಸೃಷ್ಟಿ ಮಾಡಬೇಕು, ಆದ ಜೀವಾತ್ಮರೊಡನೆ ಸಂಬಂಧ ಹೊಂದಿಸಬೇಕು. ಯಾವ ಜೀವನಿಗೆ ಯಾವ ದೇಹದೊಡನೆ ಸಂಬಂಧ ಬರುತ್ತೆ ಅನ್ನೋದನ್ನು ಪರಮಾತ್ಮ ನಿರ್ಧಾರ ಮಾಡೋದಿಲ್ಲ, ಅವರವರ ಕರ್ಮವೇ ನಿರ್ಧಾರ ಮಾಡುತ್ತೆ. ಆದ್ದರಿಂದ ಆ ಒಂದು ಕೆಲಸದಲ್ಲಿ ನನಗೆ ಅನ್ವಯವಿಲ್ಲ, ನಾನು ಉದಾಸೀನಾಗಿರ್ತೇನೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತೇನೆ. ಅದನ್ನು ತಂದೆ ಹೇಳೋರು, ಮಿಲ್ಟನ್ ಅಂತ ಒಬ್ಬ ಪೊಯೆಟ್ ಹೇಳ್ತಾನೆ, ಇಂಪಾರ್ಷಿಯಲ್ ಜಡ್ಜ್ ಅಂತ ಹೇಳ್ಬಿಟ್ಟು. ಇಂಪಾರ್ಷಿಯಲ್ ಜಡ್ಜ್ ಅವನು, ಯಾವ ಒಂದು ಪಾರ್ಷಿಯಾಲಿಟಿ ಇಲ್ಲ ಅವನಿಗೆ, ಅಥವಾ ನಿಷ್ಕರುಣೆ ಇಲ್ಲ ಅವನಿಗೆ. ನೈರ್ಘೃಣ್ಯ ಅಂದರೆ ನಿಷ್ಕರುಣೆ, ಅವನಿಗೆ ಘೃಣಿ ಅಂತ ಹೇಳುತ್ತೆ ಶ್ರೀರಾಮನಿಗೆ ರಾಮಾಯಣದಲ್ಲಿ ಹೇಳುವ ಘೃಣಿ. ಅವನು ಬಹಳ ಕರುಣಾಮಯನಾದವನು, ನಿರ್ಘೃಣನಲ್ಲ ಅವನು. ಹಾಗೆಯೇ ವೈಷಮ್ಯವಿಲ್ಲ ಅವನಿಗೆ, ಬಯಾಸ್ ಅನ್ನೋದಿಲ್ಲ ಅವನಿಗೆ, ಪಕ್ಷಪಾತವಿಲ್ಲ. ಆದ್ದರಿಂದ ಅವನು ಈ ವೈಷಮ್ಯದಲ್ಲಿ ಉದಾಸೀನನಾಗಿರ್ತೇನೆ. ಯಾಕೆ ಅಂದರೆ ಅದು ಅವನು ಉದಾಸೀನನಾಗಿಲ್ಲ ಅಂತ ಹೇಳಿದ್ರೆ, ತಾನೇ ನಿರ್ಧಾರ ಮಾಡಿದ್ರೆ ದೋಷ ಬರುತ್ತೆ ಪರಮಾತ್ಮನಿಗೆ. ಯಾರಿಗೆ ಇವನಿಗೆ ಮಾತ್ರ ಯಾಕೆ ದೇವ ಮಾಡಬೇಕು, ಇವನಿಗೆ ಯಾಕೆ ಮನುಷ್ಯ, ಇವನಿಗೆ ಯಾಕೆ ದುಃಖ ಬರಬೇಕು, ಇವನಿಗೆ ಯಾಕೆ ಸುಖ ಬರಬೇಕು, ಇದೆಲ್ಲಕ್ಕೂ ಅವನ ಕಾರಣ ಆಗಿಬಿಟ್ರೆ ಅವನಿಗೆ ದೋಷ ಬರುತ್ತೆ ಪರಮಾತ್ಮನಿಗೆ. ಆ ದೋಷ ಅವನಿಗಿಲ್ಲ. ಈ ವೈಷಮ್ಯವೆಲ್ಲ ಅವರವರ ಕರ್ಮದಿಂದ ಉಂಟಾಗಿದೆಯೇ ಹೊರತು ಪರಮಾತ್ಮನು ಸೃಷ್ಟಿ ಎನ್ನುವ ಕಾರ್ಯವನ್ನು ಮಾಡ್ತಾನೆ. ಆ ವೈಷಮ್ಯಕ್ಕೆ ಅವರವರುಗಳ ಕರ್ಮವೇ ಕಾರಣ ಅನ್ನೋದನ್ನ ಇಲ್ಲಿ ನಚತಾನಿ ವಿಷಮ ಸೃಷ್ಟಿಯಾದೀನಿ ಕರ್ಮಾಣಿ ಮಾಂ ನಿಬಧ್ನಂತಿ. ತಾನಿ ಅಂತ ಹೇಳಿದ್ರೆ ನಚ ತಾನಿ, ತಾನಿ ಅಂದರೆ ಅವುಗಳು ಅಂತ ಹೇಳಿದ್ರೆ ಏನು? ವಿಷಮವಾದ ಸೃಷ್ಟಿಯೇ ಮೊದಲಾದ ಕರ್ಮಗಳು. ನಚ ತಾನಿ ಕರ್ಮಾಣಿ, ವಿಷಮ ಸೃಷ್ಟಿಯೇ ಮೊದಲಾದ ಕರ್ಮಗಳು ನನ್ನನ್ನು ಬಂಧಿಸೋದಿಲ್ಲ ಅಂತ ಹೇಳಿದ್ರೆ, ಮಯಿ ನೈರ್ಘಣ್ಯಾದಿಕಂನ ಆಪಾದಯಂತಿ, ಅವನಿಗೆ ನಿಷ್ಕರುಣೆ ಮೊದಲಾದದನ್ನು ಆರೋಪಿಸೋದಿಲ್ಲ, ಅವನಿಗೆ ನಿಷ್ಕರುಣೆ ಮೊದಲಾದದನ್ನು ಆಪಾದನೆ ಮಾಡೋದಿಲ್ಲ, ಅವನಿಗೆ ಅದೆಲ್ಲ ಉಂಟಾಗೋದಿಲ್ಲ. ಯಾಕೆ ಅಂದರೆ ಯತಃ ಕ್ಷೇತ್ರಜ್ಞಾನಾಂ ಪೂರ್ವಕೃತಾನಿ ಏವ ಕರ್ಮಾಣಿ ದೇವಾದಿ ವಿಷಮ ಭಾವ ಹೇತವಃ. ಇದೆಲ್ಲ ಹಿಂದೆಯೂ ಬಂತು, ಬೇಕಾದಷ್ಟು ಹೇಳಲ್ಪಟ್ಟಿದೆ ಇದೆಲ್ಲ.
ಕ್ಷೇತ್ರಜ್ಞರುಗಳ ಹಿಂದೆ ಮಾಡಿದ ಅವರವರು ಹಿಂದೆ ಮಾಡುವ ಕರ್ಮಗಳ ಫಲದಿಂದಲೇ ಅವರಿಗೆ ದೇವ ಮೊದಲಾದ ವಿಷಮವಾದ ಭಾವ ಉಂಟಾಗುತ್ತೆ. ಆದ್ದರಿಂದ ಒಬ್ಬ ಸುಕೃತ ಮಾಡಿದರೆ ಅವನಿಗೆ ದೇವಜಾತಿ ಬರುತ್ತೆ, ಕಡಿಮೆ ಪುಣ್ಯ ಮಾಡಿದರೆ ಅವನಿಗೆ ಮನುಷ್ಯ ಜಾತಿ, ಇನ್ನೂ ಅತ್ಯಂತ ಕಡಿಮೆ ಅನೇಕ ಪಾಪಗಳನ್ನೆಲ್ಲ ಮಾಡಿದರೆ ಪಶು ಪ್ರಾಣಿ ಇದೆಲ್ಲ ಸರೀಸೃಪಗಳು, ವೃಕ್ಷ ಬಹಳ ಹೆಚ್ಚು ಪಾಪ ಮಾಡಿದರೆ ವೃಕ್ಷವಾಗ್ತಾನೆ ಅಂತ ಹೇಳುತ್ತೆ. ವೃಕ್ಷ ಜನ್ಮ ಅನ್ನೋದು ಬಹಳ ಕಷ್ಟವಾದದ್ದು. ಈ ರೀತಿ ಎಲ್ಲ ಹೇಳಲ್ಪಟ್ಟಿದೆ. ಅವರವರ ಕರ್ಮವೇ ಅದಕ್ಕೆ ಕಾರಣ. ಅಹಂತು ತತ್ರ ವೈಷಮ್ಯೆ ಅಸಕ್ತಃ. ಈ ವೈಷಮ್ಯ ಅಂತ ಹೇಳಿದ್ರೆ ಡಿಫ್ರೆನ್ಸಸ್ಸು, ಈ ವ್ಯತ್ಯಾಸಗಳಿದೆಯಲ್ಲ, ದೇವ ಮನುಷ್ಯ ಮೊದಲಾದದ್ದು, ಹಾಗೆಯೇ ಅವರ ಸುಖ ದುಃಖ ಅನುಭವಗಳಲ್ಲಿ ವ್ಯತ್ಯಾಸಗಳು, ಇದೆಲ್ಲದರಲ್ಲಿಯೂ ನಾನು ಆಸಕ್ತನಾಗಿದ್ದೇನೆ. ಆದ್ದರಿಂದ ತತ್ರ ಉದಾಸೀನವ ದಾಸೀನ, ಔದಾಸೀನದಿಂದ ಇರ್ತೇನೆ, ನನಗೇನು ಅದರಿಂದ ಪ್ರಯೋಜನವಿಲ್ಲ ಅನ್ನುವ ಹಾಗೆ ಇರ್ತೇನೆ ನಾನು. ಯಥಾಹ ಸೂತ್ರಕಾರರ ಪ್ರಮಾಣವನ್ನು ತೋರಿಸ್ತಾರೆ. ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಅಂತ ಹೇಳಿ. ಸಾಪೇಕ್ಷ ಅಂದರೆ ಕರ್ಮ ಸಾಪೇಕ್ಷೆ ಅಂತ ಹೆಸರು ಇಲ್ಲಿ. ಅದು ಅಪೇಕ್ಷೆ ಒಂದರ ಅಪೇಕ್ಷೆಯನ್ನು ಹೊಂದಿರುವುದರಿಂದ ವೈಷಮ್ಯ ನೈರ್ಗುಣ್ಯ. ಒಂದರ ಅಪೇಕ್ಷೆಯಿಂದ ಆ ಥರ ಆಗಿದೆ, ಅಂದರೆ ಒಂದರ ಕಾರಣದಿಂದ ಈ ವೈಷಮ್ಯ ನೈರ್ಗುಣ್ಯ ಉಂಟಾಗಿದೆ. ಯಾವುದು ಅಂದರೆ ಕರ್ಮ ಸಾಪೇಕ್ಷೆ, ಕರ್ಮದ ಅಪೇಕ್ಷೆ, ಕರ್ಮದ ಕಾರಣದಿಂದ ವೈಷಮ್ಯವೂ ನೈರ್ಗುಣ್ಯವೂ ಉಂಟಾಗಿದೆ ಅಂತ ಹೇಳಿದ್ರು. ಕರ್ಮ ಸಾಪೇಕ್ಷೆ ಅಂತ ಹೇಳಿದ್ರೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಇಲ್ಲಿ ಹಿಂದೆ ಎಲ್ಲವೂ ಕೂಡ ತಮಶಬ್ದ ವಾಚ್ಯವಾಗಿತ್ತು ಅಂತ ಹೇಳಿದ್ರು. 2 ಶ್ಲೋಕದ ಹಿಂದೆ ಹೇಳಿದಾಗ ಸರ್ವಭೂತಾನಿ ಪ್ರಕೃತಿಮ್ಯಾಂತಿ ಮಾಮಿಕಾಂ ತಮಃ ಆಸೀತ್, ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆಯಲ್ಲಿತ್ತು ಅಂತ ಹೇಳಿದ್ರಲ್ಲ. ನಾಮರೂಪ ವಿಭಾಗ ಅನರ್ಹವಾದ ಅತಿ ಸೂಕ್ಷ್ಮವಾದ ಅವಸ್ಥೆಯಲ್ಲಿತ್ತು ಅಂದರೆ ಕರ್ಮ ವಿಭಾಗ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರುತ್ತೆ. ಯಾವ ವಿಭಾಗವೂ ಇರಬಾರ್ದಲ್ಲ. ಕರ್ಮ ಅಂತ ಒಂದು ಹೆಸರು, ಒಂದು ಪದಾರ್ಥ, ಹೇಗಿತ್ತು ಅದು? ಕರ್ಮ ಅಂದರೆ ಏನು? ಎಲ್ಲಿತ್ತು ಅದು? ಕರ್ಮವೂ ಇರಬಾರ್ದಲ್ಲ ಅಂತ ಹೇಳಿದ್ರೆ ನಾ ಅಂತ ಹೇಳಿದ್ರು. ಅದರಿಂದ ಅವನಿಗೆ ಕರ್ಮವೇ ಇರೋದಿಲ್ಲ ಅಂತ ಹೇಳಿದ್ರೆ ನಾ ಜಗತ್ಕಾರಣಂ, ಪರಮಾತ್ಮ ನ ಜಗತ್ಕಾರಣಂ. ಯಾಕೆ ಅಂದರೆ ಕರ್ಮ ವಿಭಾಗ, ಕರ್ಮ ವಿಭಾಗವೇ ಇರಲಿಲ್ವಲ್ಲ. ಕರ್ಮದಿಂದ ಸೃಷ್ಟಿ, ಅವನಿಗೆ ದೋಷ ಬಂದೇ ಬರುತ್ತೆ, ವೈಷಮ್ಯ ನಿರ್ಗಣ್ಯ ದೋಷಗಳು ಬರಬೇಕು ಅವನಿಗೆ. ಯಾಕೆ ಅಂದರೆ ಕರ್ಮ ವಿಭಾಗವೇ ಇರಲಿಲ್ವಲ್ಲ. ಕರ್ಮ ವಿಭಾಗ ಇಲ್ಲದೆ ಇರುವಾಗ ಅವನಿಗೆ ಹೇಗೆ ಈ ರೀತಿ ವಿಷಮವಾಗಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಇತಿ ಚೇತ್ ನಾ. ಹೀಗೆ ಒಂದು ಆಕ್ಷೇಪ ಮಾಡಿದ್ರೆ ಇದು ಸರಿ ಇಲ್ಲ. ಯಾಕೆ ಅಂದರೆ ಅನಾದಿತ್ವಾತ್ ಉಪಲಭ್ಯತೆ ಚ ಉಪಪದ್ಯತೆ ಚ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಅನಾದಿಯಾದದ್ದು ಅಂದರೆ ಜೀವಾತ್ಮರುಗಳು ಅನಾದಿ, ಜೀವಾತ್ಮರುಗಳು ಅನಾದಿ, ಆದ್ದರಿಂದ ಅವರ ಕರ್ಮವೂ ಅನಾದಿಯೇ. ಆದ್ದರಿಂದಲೇ ಅದು ಉಪಪನ್ನವಾಗುತ್ತೆ. ಹಾಗೆಯೇ ಕಂಡು ಬರುತ್ತೆ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಅವರು ಅನುಭವಿಸೋದು ಕಂಡು ಬರುತ್ತೆ. ಹಾಗಿಲ್ಲದೆ ಹೋದರೆ ಒಬ್ಬನಿಗೆ ದುಃಖ ಬರಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು, ಸುಖ ಬರಬೇಕಾದ್ರೂ ಒಂದು ಕಾರಣ ಇರಬೇಕು. ತಾನು ಏನು ಕೆಲಸನೂ ಮಾಡದೆ ಒಬ್ಬ ಸುಖ ಪಡ್ಕೊಂಡ್ರೆ, ಅಥವಾ ಏನು ಕೆಲಸ ಮಾಡದೇನೆ ದುಃಖ ಪಡ್ಕೊಂಡ್ರೆ ಅದು ಅಕೃತ ಅಭ್ಯಾಗಮ ಅಂತ ಹೆಸರು. ಮಾಡದೇ ಇರುವ ಕರ್ಮಕ್ಕೆ ಫಲ ಬರುತ್ತೆ, ಅಕೃತ ಅಭ್ಯಾಗಮ. ಅಥವಾ ಒಂದು ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇರ್ತಾನವನು, ಅವನಿಗೆ ಇನ್ನೊಂದು ಸೃಷ್ಟಿಯಲ್ಲಿ ಆ ಕರ್ಮಗಳೆಲ್ಲ ಹೋಗ್ಬಿಟ್ಟು ದುಃಖ ಬಂದ್ಬಿಡ್ತು ಅಂದರೆ ಕೃತ ವಿಪ್ರನಾಶ, ಮಾಡಿದ ಕರ್ಮಕ್ಕೆ ಫಲ ಬರದೇ ಇರಬೇಕು ಅವಾಗ. ಹೀಗಾಗ್ಬಿಡುತ್ತೆ. ಅಕೃತ ಅಭ್ಯಾಗಮ, ಕೃತ ವಿಪ್ರನಾಶ ಅಂತ 2 ದೋಷಗಳು ಬರುತ್ತೆ. ಈ ರೀತಿ ಕರ್ಮದ ಒಂದು ಚಕ್ರವನ್ನು ನಾವು ಒಪ್ಕೊಳ್ಳದೆ ಹೋದರೆ, ಅನಾದಿ ಅಂತ ಹೇಳಿ, ಜೀವಾತ್ಮರುಗಳು ಹೇಗೆ ಅನಾದಿಯೋ ಕರ್ಮವೂ ಅನಾದಿಯೇ. ಕರ್ಮ ಕಾರಣದಿಂದಲೇ ಬರ್ತಾ ಇದೆ. ಕರ್ಮ ವಿಭಾಗ ಅವರ ಇದ್ದೇ ಇರುತ್ತೆ. ಎಲ್ಲ ಪರಮಾತ್ಮನ ಅನುಗ್ರಹ ನಿಗ್ರಹ ರೂಪವಾದ ಸಂಕಲ್ಪ ವಿಶೇಷಗಳು. ಆದ್ದರಿಂದ ಅದು ಪರಮಾತ್ಮ ನಿತ್ಯನಾಗಿ ಒಬ್ಬ ಇದಾನಲ್ಲ, ಅವನಿರೋದ್ರಿಂದಲೇ ಎಲ್ಲ ಕಾಲಕ್ಕೂ ಕೂಡ ಕರ್ಮಗಳ ಫಲವು ಬಂದೇ ಬರ್ತಾ ಇರುತ್ತೆ. ದೇವತೆಗಳೆಲ್ಲ ಹೋಗ್ತಾ ಇರುತ್ತೆ. ಆರಾಧ್ಯ ತ್ರಿದಶ ವಿಲಯೇ ಅಚ್ಯುತ ನಿತ್ಯಂ ನ ತಿಷ್ಠಸಿ ಯದಿ ನಾಮತ್ವಂ. ದೇಶಿಕರು ಹೇಳ್ತಾರೆ ಅಚ್ಯುತ ಶತಕದಲ್ಲಿ, ಸ್ವಾಮಿ ದೇಶಿಕನು, ಆರಾಧ್ಯ ತ್ರಿದಶ ವಿಲಯೇ ಅಚ್ಯುತ ನಿತ್ಯಂ ನ ತಿಷ್ಠಸಿ ಯದಿ ನಾಮತ್ವಂ. ಆರಾಧ್ಯರಾದ ದೇವತೆಗಳು, ತ್ರಿದಶರು ಅಂದರೆ ದೇವತೆಗಳು ಎಲ್ಲ ಲಯವಾಗಿಬಿಟ್ರೆ ನೀನೊಬ್ಬ ನಿತ್ಯನಾಗಿ ಇರಲಿಲ್ಲ ಅಂತ ಹೇಳಿದ್ರೆ ಕರ್ಮಣಾಂ ಕೃತಾನಾಂ, ಮಾಡಿದಂತಹ ಕರ್ಮಗಳ ಒಂದು ಫಲವನ್ನು ಕಲ್ಪಾಂತರೇಶು ಕರೋತಿ ಕೋ ನಿವೃತ್ತಿ. ಯಾರು ಮಾಡ್ತಾರೆ ಅದರ ಫಲವನ್ನು ಯಾವುದೋ ಒಂದು ಕಲ್ಪದಲ್ಲಿ ಬರುತ್ತೆ. ಅವರಿಗೆ ಕರ್ಮಗಳ ಫಲವನ್ನು ಯಾವುದೋ ಕಾಲದಲ್ಲಿ ಬರಬೇಕು ಅಂದರೆ ಯಾರು ತಾನೇ ಕೊಡೋಕ್ಕೆ ಸಾಧ್ಯ?
ಯಾಕೆ ಅಂದರೆ ಯಾವ ದೇವತೆಯನ್ನು ಆರಾಧಿಸಿನೋ ಆ ದೇವತೆಗೆ 100 ವರ್ಷ ಆದರೆ ಅವನ ಆಯುಸ್ ಮುಗೀತು. ಇನ್ನೊಬ್ಬ ಯಾರೋ ಆ ದೇವತೆ ಸ್ಥಾನಕ್ಕೆ ಬಂದಿರ್ತಾನೆ. ಒಬ್ಬ ಇಂದ್ರ, ಒಬ್ಬ ಚೇತನ ಇಂದ್ರನಾಗಿದ್ದರೆ ಆ ಇಂದ್ರ ಇರುವ ಕಾಲದಲ್ಲಿ ನಾವು ಒಂದು ಯಾಗ ಮಾಡಿ ಸ್ವರ್ಗ ಫಲವನ್ನು ಅವನು ಕೊಟ್ಟಿರ್ತಾನೆ. ಆ ಫಲ ಕೊಡುವ ಸಮಯದಲ್ಲಿ ಅವನೇ ಇರೋದಿಲ್ಲ, ಅವನ ಆಯುಸ್ ಮುಗಿದೋಗುತ್ತೆ. ಇನ್ನೊಬ್ಬ ಚೇತನ ಇಂದ್ರ ಆಗಿರ್ತಾನೆ ಅವನಿಗೆ. ಹಿಂದೆ ಇದ್ದ ಇಂದ್ರನು ಮಾಡಿದ ಕರ್ಮ ಇವನು ಫಲ ಕೊಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಅಂತರ್ಯಾಮಿಯಾದ ಪರಮಾತ್ಮ ನಿತ್ಯನಾಗಿ ಇದ್ದಾನೆ ಎಲ್ಲರಿಗೂ. ಆದ್ದರಿಂದಲೇ ನಿತ್ಯಂ ನ ತಿಷ್ಟಸಿ ದಿನಾಮತ್ವಂ ಕರ್ಮಣಾಂ ಕಲ್ಪಿತಾನಾಂ ಕಲ್ಪಾಂತರೇಶು ಕರೋತಿ ಕೋ ನಿರ್ವೇಶಂ ಅಂತ ಹೇಳಿದ್ರು. ಯಾರು ಕಲ್ಪಾಂತರಗಳಲ್ಲಿ ಯಾವುದೋ ಒಂದು ಕಲ್ಪದಲ್ಲಿ ಫಲ ಬರಬೇಕಾದ್ರೆ ನೀನೊಬ್ಬ ನಿತ್ಯನಾಗಿಲ್ಲದೆ ಹೋದರೆ ಹೇಗೆ ಫಲ ಬರೋಕ್ಕೆ ಸಾಧ್ಯ ಅಂತೇಳಿ. ಹಾಗೆ ಅನಾದಿ ಕಾಲದಿಂದ ಬರ್ತಾ ಇದೆ ಈ ಕರ್ಮಗಳು. ಪರಮಾತ್ಮನ ಅನುಗ್ರಹ ನಿಗ್ರಹ ಸಂಕಲ್ಪ ವಿಶೇಷ ಅದೆಲ್ಲ. ಆದ್ದರಿಂದ ಇದು ಚೇತನರು ಹೇಗೆ ಅನಾದಿಯೋ ಅವರ ಕರ್ಮವೂ ಅನಾದಿ, ಅದು ಎಂದೂ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ. ಅದರಿಂದ ಈ ವೈಷಮ್ಯ ನೈರ್ಗುಣ್ಯವೆಲ್ಲ ಉಂಟಾಗುತ್ತೆ ಹೊರತು ಪರಮಾತ್ಮನಿಗೆ ಆ ದೋಷ ಬರೋದಿಲ್ಲ. ಪಕ್ಷಪಾತ, ನಿರ್ಘೃಣೆ ಅಂದರೆ ನಿಷ್ಕರುಣೆ ಅನ್ನುವ ದೋಷಗಳು ಪರಮಾತ್ಮನಿಗಿಲ್ಲ. ಇದೆಲ್ಲ ಇವರವರೇ ಮಾಡಿಕೊಂಡಿರೋ ಜೀವಾತ್ಮರುಗಳು ತಮ್ಮ ಕರ್ಮದ ಫಲವನ್ನು ತಾವು ಅನುಭವಿಸಬೇಕು. ಅವರೇ ಮಾಡಿರುವ ಕರ್ಮದ ಫಲವನ್ನು ಅವರೇ ಅನುಭವಿಸ್ತಾ ಇದ್ದಾರೆ ಹೊರತು ಪರಮಾತ್ಮನ ನಿರ್ಧಾರ ಮಾಡೋದಿಲ್ಲ. ಆದ್ದರಿಂದ ಅವನಿಗೆ ಆ ದೋಷವಿಲ್ಲ. ಅದು ಆ ಒಂದು ವೈಷಮ್ಯದಲ್ಲಿ ಅವನು ಉದಾಸೀನನಾಗಿರ್ತಾನೆ. ಯಾರಿಗೂ ಪಕ್ಷಪಾತವಿಲ್ಲ ಅವನಿಗೆ. ಉದಾಸೀನನಾಗಿರ್ತಾನೆ ಅಂದರೆ ಯಾರ್ಯಾವ ಫಲಕ್ಕೆ ಕರೆಕ್ಟ್ ಸರಿಯಾಗಿ ಕೊಟ್ಬಿಡ್ತಾನೆ. ಸರ್ವೇಶ್ವರನಾದ್ದರಿಂದ ಅವನು ಮಾಡೋದೇ ಹಾಗೆ ಮಾಡಬೇಕು. ಮಾಡದೆ ಹೋದರೆ ಅವನಿಗೆ ದೋಷ ಬರುತ್ತೆ, ಪಕ್ಷಪಾತ ಅನ್ನುವ ದೋಷ ಬರುತ್ತೆ. ಆದ್ದರಿಂದ ಅವನು ಅದರಲ್ಲಿ ಉದಾಸೀನನಾಗಿರ್ತಾನೆ. ನ ಚ ಮಾಂ ತಾನಿ ಕರ್ಮಾಣಿ ಇತ್ಯೇತತ್ ನ ಪುಣ್ಯಪಾಪರೂಪ ಕರ್ಮ ವಿಷಯಂ ತಸ್ಯ ಅಪ್ರಸ್ತುತತ್ವೇನ ತಾನಿ ಇತಿ ಪರಾಮರ್ಶಯೋಗಾತ್ ಸೃಷ್ಟಿ ಸಂಹಾರಾದೇಶ ಪ್ರಸಕ್ತತ್ವಾತ್ ಪರಾಮರ್ಶ ಏವ ಉಚಿತಃ. ಆದ್ದರಿಂದ ನ ಚ ಮಾಂ ತಾನಿ ಕರ್ಮಾಣಿ ಅಂತ ಹೇಳಿದ್ರೆ ನೇರವಾಗಿ ಸಂಸ್ಕೃತ ಶಬ್ದಗಳನ್ನು ಅರ್ಥ ಮಾಡಿದ್ರೆ ಗೀತೆಯಲ್ಲಿ ಏನೂ ಅರ್ಥವಾಗೋದಿಲ್ಲ ನಮಗೆ. ಎಲ್ಲ ತಪ್ಪಾದ ಅರ್ಥವೇ ತಿಳಿಯುತ್ತೆ, ಪ್ರಕರಣಕ್ಕೆ ಅನುಗುಣವಾದ ಅರ್ಥ ತಿಳಿಯೋದಿಲ್ಲ. ನ ಚ ಮಾಂ ತಾನಿ ಕರ್ಮಾಣಿ, ಆ ಕರ್ಮಗಳು ಅಂತ ಹೇಳಿದ್ರೆ ಕರ್ಮ ಅಂದರೆ ಪುಣ್ಯ ಪಾಪರೂಪ ಕರ್ಮ ಅಂತ ಅರ್ಥ ಬರುತ್ತೆ. ಪುಣ್ಯ ಪಾಪರೂಪವಾದ ಕರ್ಮವಲ್ಲ. ಕರ್ಮ ಅಂದರೆ ಕ್ರಿಯೆ ಅಂತ ಹೆಸರು, ಕೆಲಸ ಮಾಡೋದು. ಇದು ಪುಣ್ಯ ಪಾಪ ಅಂತ ಆ ಅರ್ಥದಲ್ಲಿ ಮಾಡೋದಿಲ್ಲ. ನ ಚ ಮಾಂ ತಾನಿ ಕರ್ಮಾಣಿ, ಪುಣ್ಯ ಪಾಪಗಳು ಅನ್ನೋ ಅರ್ಥವಲ್ಲ ಇಲ್ಲಿ ಕರ್ಮ ಶಬ್ದಕ್ಕೆ. ವಿಷಮ ಸೃಷ್ಟಿಯಾದೀನಿ ಕರ್ಮಾಣಿ, ವಿಷಮ ಸೃಷ್ಟಿ ಅನ್ನುವ ಒಂದು ಕಾರ್ಯ, ಆ ಕರ್ಮವನ್ನು ನಾವು ಮಾಡ್ತೀನಲ್ಲ ಅದು ಅಂತ ಅರ್ಥ ಇಲ್ಲಿ. ವಿಷಮ ಸೃಷ್ಟಿ ಅನ್ನುವ ಕರ್ಮ. ಯಾಕೆ ಅಂದರೆ ಇಲ್ಲಿ ಪುಣ್ಯ ಪಾಪ ಕರ್ಮಗಳು ಇಲ್ಲಿ ವಿಷಯವಲ್ಲ ಇದಕ್ಕೆ, ಅದು ಪ್ರಸ್ತುತವೇ ಅಲ್ಲ. ಇಲ್ಲಿ ಸೃಷ್ಟಿಯ ವಿಷಯ ಹೇಳ್ತಾ ಇರುವಂಥದ್ದು, ಮತ್ತೆ ವೈಷಮ್ಯದ ವಿಷಯ ಹೇಳ್ತಿರೋದು. ಆದ್ದರಿಂದ ತಾನೀತಿ ಪರಾಮರ್ಶ ಯೋಗಾತ್, ಆದ್ದರಿಂದ ಆದ ರೀತಿ ಪರಾಮರ್ಶೆ ಮಾಡೋಕ್ಕಾಗೋದಿಲ್ಲ. ಸೃಷ್ಟಿ ಸಂಹಾರದ ದೇಶ ಪ್ರಸಕ್ತತ್ವಾತ್, ಸೃಷ್ಟಿ ಸಂಹಾರ ಇವುಗಳೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಅವುಗಳ ಪರಾಮರ್ಶೆ ಇಲ್ಲಿ, ಅವುಗಳ ವಿಷಯವನ್ನೇ ಹೇಳಬೇಕು. ಕರ್ಮ ಶಬ್ದಕ್ಕೆ ಇಲ್ಲಿ ತಾನಿ ಕರ್ಮಾಣಿ ಕರ್ಮ ಶಬ್ದಕ್ಕೆ ಪುಣ್ಯ ಪಾಪ ಅನ್ನುವ ಕರ್ಮ ಅನ್ನುವ ಅರ್ಥವಲ್ಲ, ವಿಷಮ ಸೃಷ್ಟಿ ಮೊದಲಾದ ಕರ್ಮಗಳು ಅಂತ ಅರ್ಥ. ಇಲ್ಲಿ ಪರಮಾತ್ಮನು ಮಾಡುವ ವಿಷಮ ಸೃಷ್ಟಿಯೇ ಮೊದಲಾದ ಕರ್ಮಗಳು, ಸೃಷ್ಟಿ ಮಾಡುವ ಕರ್ಮ, ಅವನು ಸೃಷ್ಟಿಯಾದಿ ಕರ್ಮಗಳು. ತಸ್ಯ ದೋಷರೂಪತ್ವಮಪಿ ಸೃಜ್ಯ ದೇವಾದಿ ವೈಷಮ್ಯಾದಿನ ದ್ಯೋತಮಿತಿ ತನ್ನಿರಾಸಾರ್ಥ ಅಯಂ ಶ್ಲೋಕ. ಆದ್ದರಿಂದ ಅದು ಈ ರೀತಿ ವಿಷಮ ಸೃಷ್ಟಿ ದೋಷವನ್ನು ಹೊಂದಿದೆ. ಅದು ವಿಷಮ ಸೃಷ್ಟಿ ಅಂದರೆ ದೋಷ ಆಯಿತು. ಯಾಕೆ ವೈಷಮ್ಯ ಬರಬೇಕು? ಎಲ್ಲರೂ ಸಮಾನರಾಗಿರ್ಬೇಕಲ್ಲ. ಸಮೋಹಂ ಸರ್ವಭೂತೇಶು ಅಂದರೆ ಏನರ್ಥ ಅಂದರೆ ಎಲ್ಲರಿಗೂ ಸಮ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ವಿಧವಾದ ಸುಖ ಕೊಡ್ತೀನಿ ಅಂತ ಅರ್ಥವಲ್ಲ. ಯಾರು ನನ್ನನ್ನು ಆಶ್ರಯಿಸ್ತಾರೋ ಅವರೆಲ್ಲರಿಗೂ ನಾನು ರಕ್ಷಣೆ ಕೊಡ್ತೀನಿ ಅಂತ ಅರ್ಥ. ಅವ್ರು ಯಾರು ಬೇಕಾದರೂ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಒಬ್ಬ ರಾಕ್ಷಸ ಆಗಿರ್ಬೋದು, ಒಂದು ಪಶು ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ದೇವತೆ ಆಗಿರ್ಬೋದು, ಎಲ್ಲರ ವಿಧರದಲ್ಲಿಯೂ ನನ್ನನ್ನು ಆಶ್ರಯಿಸಿದವರಲ್ಲಿ ನಾನು ರಕ್ಷಣೆ ಕೊಡುವುದರಲ್ಲಿ ಸಮನಾಗಿದ್ದೇನೆ ಅಂತ ಅರ್ಥ. ಎಲ್ಲರಿಗೂ ಸಮಾನವಾಗಿ ರಕ್ಷಣೆ ಕೊಡ್ತೇನೆ ಅಂತ ಅರ್ಥ ಅಲ್ಲಿ ಸಮೋಹಂ ಸರ್ವಭೂತೇಶು. ಆದರೆ ಈ ವೈಷಮ್ಯ ಅಂತ ಹೇಳುವುದು ಇಲ್ಲಿ ಸೃಜ್ಯವಾದ ದೇವತೆಯ ಮೊದಲಾದ ವೈಷಮ್ಯಗಳು, ಅದರಿಂದ ದೋಷ ರೂಪತ್ವ ಇರುವ ಹಾಗೆ ಕಂಡು ಬರುತ್ತಲ್ಲ ಅಂತ ಹೇಳಿದ್ರೆ ಅದು ಪರಮಾತ್ಮನು ತಾನು ನಿಶ್ಚಯ ಮಾಡಿರುವಂಥದ್ದಲ್ಲ. ಅವರವರ ಚೇತನರುಗಳು ಅವರವರೇ ಮಾಡಿಕೊಂಡಿರೋ ಕೆಲಸ, ಅವ್ರು ಮಾಡಿರೋ ಕರ್ಮಫಲವನ್ನು ಅವರು ಅನುಭವಿಸ್ಬೇಕು. ಸೃಷ್ಟ್ಯಾದೀನಿ ಇತಿ ಆದಿಶಬ್ದೇನ
ಸ್ಥಿತಿ ಸಂಹಾರ ನಿಗ್ರಹ ಅನುಗ್ರಹಾದಿ ಸಂಗ್ರಹ. ಸ್ಥಿತಿ ಸಂಹಾರ ನಿಗ್ರಹ ಅನುಗ್ರಹ ಎಲ್ಲವೂ ತಿಳಿದು ಬರುತ್ತೆ. ಅದರಿಂದ ನೈರ್ಘಣ್ಯಾದಿ ಇತ್ಯಾದಿ ಶಬ್ದೇನ ಪಕ್ಷಪಾತಿತ್ವ ವ್ಯವಸ್ಥಿತತ್ವಾದಿ ಸಂಗೃಹ್ಯತೆ. ಪಕ್ಷಪಾತಿತ್ವ ಇದೆಲ್ಲ ಕೂಡ ಎಲ್ಲ ವ್ಯವಸ್ಥಿತವಾಗಿ ನಡೆದುಕೊಂಡು ಬರ್ತಿದೆ. ರಾಜನ ಆಡಳಿಕೆಯಲ್ಲಿ ಹೇಗೆ ನಡೆಯುತ್ತೋ ಹಾಗೆ ಎಲ್ಲ ಅವರವರ ಕರ್ಮಕ್ಕೆ ಸರಿಯಾಗಿ ಅವರವರಿಗೆ ಫಲ ಅಷ್ಟೇನೆ. ಅದು ಅವರವರೇ ಅನುಭವಿಸಬೇಕು. ಅದು ನಿಬಧ್ನಂತಿ ಇತಿ ನ ಸಂಸಾರ ರೂಪೋ ಬಂಧ ಉಚ್ಯತೆ. ಸಂಸಾರ ರೂಪವಾದ ಬಂಧವಲ್ಲ ಇದು ಅಂತ ಹೇಳಿ, ಜಗತ್ ಸೃಷ್ಟಿಯಾದೇಹೇ ಸಂಸಾರ ಹೇತುತ್ವ ಶ್ರವಣಾತ್. ಜಗತ್ತಿನ ಸೃಷ್ಟಿ ಮೊದಲಾದದ್ದು ಸಂಸಾರಕ್ಕೆ ಕಾರಣವಾಗೋದಿಲ್ಲ. ಸಂಸಾರಕ್ಕೆ ಏನು ಕಾರಣವಾಗುತ್ತೆ ಅಂದರೆ ನಾವು ಮಾಡುವ ಪುಣ್ಯ ಪಾಪಗಳು ಕಾರಣವಾಗುತ್ತೆ. ಜಗತ್ ಸೃಷ್ಟಿ ಸಂಸಾರಕ್ಕೆ ಕಾರಣವಾಗೋದಿಲ್ಲ. ನಮ್ಮ ಪುಣ್ಯ ಪಾಪಗಳು ನಮಗೆ ಪರೋಕ್ತ ಧರ್ಮಾಧರ್ಮ ಸಂಬಂಧ ಶಂಕ ಪ್ರಸಂಗ ಅಭಾವಾತ್. ಆದ್ದರಿಂದ ಬೇರೆಯವರು ಹೇಳೋದೆಲ್ಲ ಈ ರೀತಿ ಧರ್ಮಾಧರ್ಮಗಳ ಸಂಬಂಧ ಮೊದಲಾದದ್ದೆಲ್ಲ ಹೇಳಿರೋದು ಅದೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ದೌರ್ಜನ್ಯೇ ಸತ್ಯಪಿ ಈಶ್ವರಸ್ಯ ನಿಯಾಮಕ ಅಭಾವಾತ್. ಅತಃ ನೈರ್ಘಣ್ಯಾದಿ ಸ್ವರೂಪ ನೈರ್ಘಣ್ಯಾದಿ ರೂಪ ದೋಷಾನುಬಂಧ ಏವ ಅತ್ರ ಶಂಕಿತಃ. ಆದ್ದರಿಂದ ದೌರ್ಜನ್ಯವಿದ್ದರೂ ಈಶ್ವರನಾದ್ದರಿಂದ ಅವನು ಯಾರು ಏನು ಬೇಕಾದ್ರೂ ಮಾಡ್ಬೋದು, ಕೇಳೋ ಹಂಗಿಲ್ಲ, ಪ್ರಶ್ನೆ ಮಾಡೋ ಹಾಗಿಲ್ಲ. ಈ ರೀತಿಯೆಲ್ಲ ಇಲ್ಲಿ ಪ್ರಶ್ನೆಗಳು ಬರೋದಿಲ್ಲ ನಮಗೆ. ನಮಾಂ ಕರ್ಮಾಣಿ ಬದ್ಧಂತಿ ಅಂತ ಹೇಳಿದ್ರೆ ನಾನು ಈಶ್ವರ, ನನ್ನನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ? ಆ ಒಂದು ದೃಷ್ಟಿಯಲ್ಲಿ ಅರ್ಥ ಬರೋದಿಲ್ಲ ಇಲ್ಲಿ. ನಮಾಂ ಕರ್ಮಾಣಿ ಬದ್ಧಂತಿ, ನಾನು ಈಶ್ವರ ಅಪ್ಪ, ನನ್ನನ್ನು ಯಾರು ಕಟ್ಟಾಕ್ತಾರೆ? ಯಾರು ಏನು ಮಾಡೋಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಮಾಡ್ಕೋಬಹುದು. ಆ ರೀತಿ ಅರ್ಥವಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ನೈರ್ಘಣ್ಯ ಮೊದಲಾದ ದೋಷಗಳು ನನಗೆ ಉಂಟಾಗೋದಿಲ್ಲ ಅನ್ನೋದು ಇಲ್ಲಿ ಅರ್ಥ. ಅದು ಉಂಟಾಗುತ್ತೆಯೇ ಅಂತ ಹೇಳಿದ್ರೆ ಆ ರೀತಿ ದೋಷಗಳು ಉಂಟಾಗೋದಿಲ್ಲ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಹೊರತು ಈಶ್ವರನಾದ್ರಿಂದ ನಾನು ಯಾರಿಗಾರು ಬೇಕಾದರೂ ಕೊಡ್ಬೋದು, ಏನಾದ್ರು ಹಿಂಸೆ ಮಾಡ್ಬೋದು, ನಿಗ್ರಹ ಮಾಡ್ಬೋದು. ನನ್ನನ್ನು ಯಾರು ಪ್ರಶ್ನೆ ಮಾಡ್ತಾರೆ? ನಿಯಾಮಕರು ಇಲ್ವಲ್ಲ. ನಿಯಾಮಕ ಅಭಾವಾತ್ ಈಶ್ವರಸ್ಯ ದೌರ್ಜನ್ಯಪಿ ಸತ್ಯಪಿ ಈಶ್ವರಸ್ಯ ನಿಯಾಮಕ ಅಭಾವಾತ್. ಅವನೇನು ಮಾಡಿದ್ರು ಅವನು ಯಾರು ನಿಯಮನ ಮಾಡೋರು ಇಲ್ವಲ್ಲ. ಆ ರೀತಿ ಪ್ರಶ್ನೆಯೋ ಇಲ್ಲಿ ನಿಬಂಧಂತಿ ಅಂದರೆ ಆ ರೀತಿಯೆಲ್ಲ ಅಲ್ಲ. ಇಲ್ಲಿ ನೈರ್ಘಣ್ಯಾದಿ ರೂಪ ದೋಷ ಅನುಬಂಧ, ನೈರ್ಘಣ್ಯ ಮೊದಲಾದ ದೋಷಗಳು ಅವನಿಗೆ ಉಂಟಾಗುತ್ತೆಯೋ ಅನ್ನುವ ಒಂದು ಪ್ರಶ್ನೆ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅದರಿಂದ ನನಗೆ ಬರೋದಿಲ್ಲ ಇದು ಅಂತ ಹೇಳಿ ನಿಬಂಧಂತಿ ಉದಾಸಿ ನಚ ಚ ಮಾಂ ನಚ ಮಾಂ ಕರ್ಮಾಣಿ ನಿಬಂಧಂತಿ ಅಂತ ಹೇಳುವಾಗ ಅಲ್ಲಿ ಚಕಾರ ಶಂಕಾ ನಿವೃತ್ತಿಯರ್ಥ. ಚ ಅನ್ನುವ ಶಬ್ದವು ಆ ಆಶಂಕೆಯನ್ನು ನಿವೃತ್ತಿ ಮಾಡುತ್ತೆ. ನಚ ಮಾಂ ಕರ್ಮಾಣಿ ನಿಬದ್ಧಂತಿ, ನಚವಾಕ್ಯ ಅರ್ಥ ಅಂತ ಹೇಳ್ತೀವಲ್ಲ ಹಾಗೆ. ಈ ರೀತಿ ನೀವು ಆಶಂಕೆ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಸೃಷ್ಟಿ ವೈಷಮ್ಯೇ ಪ್ರಯೋಜಕಂ ಅಭಿಪ್ರೇತಮಾಹ. ಏನು ಪ್ರಯೋಜನ ನಿಮಗೆ ಸೃಷ್ಟಿ ವೈಷಮ್ಯದಲ್ಲಿ ಹೇಳಿದ್ರೆ? ನನಗೆ ಯಾವ ಪ್ರಯೋಜನವೂ ಇಲ್ಲ. ಉದಾಸೀನ ಸ್ವಶಕ್ತಿಯ ವಸ್ತುತಾಂ ನೀಯತೆ ತಪತಾಂ ಶ್ರೇಷ್ಠ. ಸ್ವಶಕ್ತಿಯ ವಸ್ತುತಾಂ ಇದು ವಿಷ್ಣು ಪುರಾಣದಲ್ಲಿ. ಎಲ್ಲ ಪ್ರಾಣಿಗಳು ಕೂಡ ಅವರವರ ಸ್ವಶಕ್ತಿ ಅಂದರೆ ಅವರವರ ಕರ್ಮಶಕ್ತಿ ಅಂತ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರಿಗೆ ಬೇರೆ ಬೇರೆ ವಿಧವಾದ ಸೃಷ್ಟಿ ಉಂಟಾಗುತ್ತೆ. ಕರ್ಮವಿಹಿ ಭಾವಿತಾ ಪೂರ್ವೈಹಿ ಕರ್ಮವಿಹಿ ಭಾವಿತಾ. ಹಿಂದೆ ಮಾಡಿದ ಕರ್ಮಗಳಿಂದಲೇ ಅವರಿಗೆಲ್ಲ ಉಂಟಾಗುತ್ತೆ. ಆ ಬ್ರಹ್ಮಸ್ತಂಭ ಪರ್ಯಂತಹ ಜಗದ ಅಂತರ್ವ್ಯವಸ್ಥಿತಾ ಪ್ರಾಣಿನಃ ಕರ್ಮಜನಿತ ಸಂಸಾರ ವಶವರ್ತಿನಃ. ಎಲ್ಲ ಕರ್ಮದಿಂದ ಉಂಟಾದ ಸಂಸಾರ. ಸಂಸಾರ ಅಂದರೆ ಸಮ್ಯಕ್ ಸರತಿ, ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಹೋಗ್ತಾನೆ ಇರ್ತಾನವನು. ಆ ಕರ್ಮದಿಂದ ಉಂಟಾದ ಈ ಜನ್ಮ ಮರಣಗಳು ಅದರ ವಶದಲ್ಲಿದ್ದಾರೆ ಅವರು ಎಲ್ಲರೂ ಕೂಡ ಅಂತ ಹೇಳಿ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಕೀಟದವರೆಗೂ ಎಲ್ಲರೂ ಹಾಗೆಯೇ. ವಾಚಕೈಹಿ ಪಕ್ಷಿ ಮೃಗತಾಂ. ಇವರಿಗೆ ಒಬ್ಬನಿಗೆ ಪಕ್ಷಿ ಎನ್ನುವ ಹೆಸರು ಬರುತ್ತೆ, ಇನ್ನೊಬ್ಬನಿಗೆ ಮೃಗ ಎನ್ನುವ ಹೆಸರು ಬರುತ್ತೆ. ಚೇತನನಿಗೆ ಅವನು ಮೃಗನಾಗ್ತಾನೆ, ಅವನು ಸಿಂಹ ಆಗ್ತಾನೆ, ಒಂದು ಪಶು ಆಗುತ್ತೆ, ಒಂದು ಸರೀಸೃಪ ಆಗ್ತಾನೆ. ಒಬ್ಬ ಚೇತನಿಗೆ ಸರೀಸೃಪ ಅಂತ ಹೇಳಲ್ಪಡುತ್ತೆ, ಅದರಲ್ಲಿ ಒಬ್ಬ ಚೇತನ ಇರ್ತಾನೆ. ಒಬ್ಬನಿಗೆ ಮನುಷ್ಯ ಅಂತ ಹೇಳಲ್ಪಡ್ತಾನೆ, ಒಬ್ಬ ದೇವ ಅಂತ ಹೇಳಲ್ಪಡ್ತಾನೆ. ಅದು ಈ ರೀತಿ ಕರ್ಮ ಅನ್ನೋದು ಒಂದು ಶಕ್ತಿ. ಕರ್ಮ ವಿದ್ಯಾ ಕರ್ಮ ಸಂಜ್ಞಾ ಅನ್ಯ ತಥೀಯ ಶಕ್ತಿರಿಷ್ಯತೆ ಯಯಾ ಕ್ಷೇತ್ರಜ್ಞ ಶಕ್ತಿ ಸ ವೇಷ್ಟಿತ ನೃಪಸರ್ವಗ. ಈ ಶ್ಲೋಕಗಳಲ್ಲಿ ಇದುವೇ ಪರಮ ಪ್ರಮಾಣ. ನಮಗೆ ಎಲ್ಲ ತಾರತಮ್ಯವಿದೆ ಅಂತ ಹೇಳೋದ್ರಲ್ಲಿ
ಅವಿದ್ಯೆ ಅನ್ನುವುದು ಕರ್ಮ ಅಂತ ಹೇಳಲ್ಪಟ್ಟಿದೆ. ಕರ್ಮ ಅನ್ನುವ ಸಂಜ್ಞೆ, ಹೆಸರು ಅದಕ್ಕೆ. ಮೂರನೇ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ವಿಷ್ಣು ಶಕ್ತಿ ಪರಾಪ್ರೋಕ್ತ ಮುಂತಾದೆಲ್ಲ ಹೇಳಲ್ಪಟ್ಟಿದೆ ಅಲ್ಲಿ. ಪರಾಶಕ್ತಿ ಅಪರಾಶಕ್ತಿ. ಕರ್ಮ ಅನ್ನುವುದು ಮೂರನೇ ಶಕ್ತಿ ಅಲ್ಲಿ ಹೇಳಲ್ಪಟ್ಟಿದೆ. ಅಂದ ಚೇತನ ಅಚೇತನ ಕರ್ಮ ಮೂರು ಪದಾರ್ಥಗಳಿದೆ ಪ್ರಪಂಚದಲ್ಲಿ. ಅಚಿತ ಚೇತನ ಅಚೇತನ ಕರ್ಮ ಮೂರು ಪದಾರ್ಥಗಳು. ಮೂರಿಂದ ಒಂದು ಕರ್ಮ ಅನ್ನುವುದು ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ ಅವನಿಗೆ. ಅದರಿಂದ ಇದು ವೇಷ್ಟಿತ ಅಂದರೆ ಸುತ್ತುವರಿಸಲ್ಪಟ್ಟಿದೆ, ಆವರಿಸಲ್ಪಟ್ಟಿದೆ. ಕ್ಷೇತ್ರಜ್ಞ ಶಕ್ತಿಯು ಅದು ಕರ್ಮಶಕ್ತಿಯಿಂದ ಆವರಿಸಲ್ಪಟ್ಟಿದೆ. ಕರ್ಮ ಅನ್ನುವುದರಿಂದ ಅವಿದ್ಯೆ ಅಂತಲೂ ಅದಕ್ಕೆ ಹೆಸರು. ಅದು ಸಂಸಾರ ತಾಪಾನಖಿಲಾನ್ ಅವಾಪ್ನೋತಿ ಅತಿಸಂತತಾನ್. ಬರ್ತಾನೇ ಇರುತ್ತೆ ಸಂತತವಾಗಿ, ಅಂದರೆ ನಿರಂತರವಾಗಿ ಸಂಸಾರ ತಾಪಗಳನ್ನೆಲ್ಲ, ಎಲ್ಲ ತಾಪಗಳನ್ನು ನಿರಂತರವಾಗಿ ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ತಯಾ ತಿರೋಹಿತತ್ವಾಚ ಶಕ್ತಿ ಕ್ಷೇತ್ರಜ್ಞ ಸಂಜ್ಞಿತ. ಆದ್ದರಿಂದಲೇ ಅದರಿಂದ ಮರೆಯಲ್ಪಟ್ಟದ್ರಿಂದ ಕ್ಷೇತ್ರಜ್ಞ ಅಂತ ಹೇಳಿರುವಂತಹ ಈ ಶಕ್ತಿ ಯಾವುದಿದೆಯೋ ಅದು ಸರ್ವಭೂತೇಷು ಭೂಪಾಲ ತಾರತಮ್ಯೇನ ವರ್ತತೆ. ಕ್ಷೇತ್ರಜ್ಞ ಸಂಜಿತ ಶಕ್ತಿ ಸರ್ವಭೂತೇಷು ತಾರತಮ್ಯೇನ ವರ್ತತೆ. ಇದರಿಂದ ತಿರೋಹಿತತ್ವಾತ್. ಕಾರಣ ಏನು, ಹೇತು ಅಂದರೆ ಅದರಿಂದ ಮರೆ ಮಾಡಿರಲ್ಪಟ್ಟಿರೋದ್ರಿಂದ, ಕರ್ಮದಿಂದ ಮರೆಯಾಗಿದೆ ಅವರ ಧರ್ಮಭೂತ ಜ್ಞಾನ. ಅದರಿಂದ ಎಲ್ಲ ಪ್ರಾಣಿಗಳಲ್ಲಿಯೂ ತಾರತಮ್ಯದಿಂದ ಇರುತ್ತೆ. ಚೇತನರು ಕ್ಷೇತ್ರಜ್ಞ ಅನ್ನುವ ಒಂದು ಶಕ್ತಿ, ಜೀವಾತ್ಮರುಗಳು ಕರ್ಮದಿಂದ ಸುತ್ತು ಆವರಿಸಲ್ಪಟ್ಟಿರೋದ್ರಿಂದ ತಾರತಮ್ಯ ಇದೆ, ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಉಂಟಾಗುತ್ತೆ. ಒಬ್ಬ ದೇವ, ಒಬ್ಬ ಮನುಷ್ಯ, ಒಬ್ಬ ಪಕ್ಷಿ, ಹೀಗೆ ಆಗ್ತಾನೆ. ಇತ್ಯಾದಿಭಿ ಸಿದ್ಧ ಅಯಮರ್ಥ. ಇದೆಲ್ಲ ಸ್ಪಷ್ಟವಾಗಿ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ತೇಷು ಕರ್ಮಸು ಅಸಕ್ತಂ ಇತ್ಯುಕ್ತೆ ಸತಿ. ಅದರಲ್ಲಿ ನನಗೆ ಯಾವ ಆಸಕ್ತಿಯೂ ಇಲ್ಲ ಅಂತ ಹೇಳಿದ್ರೆ ಅಕರ್ತೃತ್ವಾದಿ ಭ್ರಮ ಸ್ಯಾತ್ ಇತಿ ತನ್ನಿರಾಸಾಯ ತತ್ರ ವೈಷಮ್ಯೇ ಆಸಕ್ತ. ವೈಷಮ್ಯದಲ್ಲಿ ನಾನು ಆಸಕ್ತ ಅಷ್ಟೇ, ಆ ಕರ್ಮದಲ್ಲಿಯೇ ಆಸಕ್ತನಲ್ಲ. ಕರ್ಮದಲ್ಲಿಯೇ ಆಸಕ್ತನಲ್ಲ, ಸೃಷ್ಟಿ ಮಾಡ್ತೇನೆ, ಆದರೆ ವೈಷಮ್ಯ ನಾನು ಮಾಡೋದಿಲ್ಲ. ಅವರವರೇ ಮಾಡಿಕೊಂಡಿದ್ದಾರೆ ವೈಷಮ್ಯವನ್ನು, ಅವರವರ ಕರ್ಮದಿಂದಲೇ ಅವರಿಗೆ ಉಂಟಾಗಿದೆ. ಅಸಕ್ತ ಪ್ರಯೋಜಕತ್ವ ರೂಪ ಸಂಬಂಧ ರಹಿತ. ಯಾವ ಪ್ರಯೋಜನವೂ ಇಲ್ಲ ನನಗೆ ಅದರಲ್ಲಿ, ವೈಷಮ್ಯದಲ್ಲಿ ಪ್ರಯೋಜನವಿಲ್ಲ. ಆದ್ದರಿಂದ ನನ್ನ ಪ್ರಯೋಜನಕ್ಕೋಸ್ಕರ ನಾನು ಒಬ್ಬನಿಗೆ ದೇವ ಶರೀರ ಕೊಡೋದಿಲ್ಲ, ನನಗೆ ಇಷ್ಟ ಬರುತ್ತೆ ಅಂತ ಹೇಳಿ ಒಬ್ಬನಿಗೆ ಮನುಷ್ಯ ಶರೀರ ಕೊಡೋದಿಲ್ಲ. ಆದ್ದರಿಂದ ಅವರವರ ಕರ್ಮವೇ ಅದಕ್ಕೆ ಪ್ರಯೋಜನ. ನನಗೆ ಅದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಒಬ್ಬ ದೇವನು ಮಾಡೋದು, ಮನುಷ್ಯನು ಮಾಡೋದು, ದುಃಖ ಉಂಟು ಮಾಡೋದು, ಸುಖ ಉಂಟು ಮಾಡೋದು, ಅದರಿಂದ ನನಗೆ ಪ್ರಯೋಜನವಿಲ್ಲ. ಆದರೆ ಅವರ ಕರ್ಮದ ಫಲ ಅವರಿಗೆ ಅನುಭವಿಸುವ ಹಾಗೆ ಮಾಡ್ತೇನೆ. ಸೃಷ್ಟಿ ಎನ್ನುವ ಕೆಲಸವನ್ನು ನಾನು ಮಾಡ್ತೇನೆ. ಅಸಕ್ತತ್ವೇ ದೃಷ್ಟಾಂತ ಉಚ್ಯತೆ ಉದಾಸೀನ. ಲೋಕದಲ್ಲಿ ಹೇಗೆಯೋ ಹಾಗೆ. ಯಥಾ ಕಸ್ಮಿಂಶ್ಚಿತ್ ಕರ್ಮಣಿ ಉದಾಸೀನ ತತ್ರ ಪ್ರಯೋಜಕತ್ವ ರೂಪ ಸಂಬಂಧ ರಹಿತ. ಲೋಕದಲ್ಲಿ ಹೇಗೆಯೋ ದೃಷ್ಟಾಂತ, ಲೋಕದಲ್ಲಿ ಒಬ್ಬ ಒಂದು ಕರ್ಮ ಮಾಡಿದ್ರೆ ಯಾವ ಒಂದು ಪ್ರಯೋಜನವೂ ಇಲ್ಲದೆ ಹೋದರೆ ಉದಾಸೀನಾಗಿರ್ತಾನೆ, ಏನು ಅದರಲ್ಲಿ ಆಸಕ್ತಿಯೇ ಇರೋದಿಲ್ಲ ಅವನಿಗೆ. ಹಾಗೆ ತಥಾ ಕರ್ತಾಪಿ ಅಸೌ, ಕರ್ಮ ಮಾಡ್ತಾನೆ ಆದರೆ ಫಲದಲ್ಲಿ ಅವನಿಗೇನು ಪ್ರಯೋಜನವಿಲ್ಲ. ಆದ್ದರಿಂದ ಅವನಿಗೆ ಉದಾಸೀನ, ಅದರಲ್ಲಿ ಔದಾಸೀನ್ಯ ಅಂತ ಹೇಳ್ತೀವಲ್ಲ ಹಾಗೆ. ತಸ್ಮಿನ್ ಅಂಶೇ ಉದಾಸೀನ. ಅದರಿಂದ ಕರ್ತಾಪಿ ಅಸೌ, ಸೃಷ್ಟಿ ಮಾಡಿದ್ರು ಪ್ರಯೋಜನ ಫಲದಲ್ಲಿ ಅವನಿಗೆ ಪ್ರಯೋಜನ ಸಂಬಂಧವಿರೋದ್ರಿಂದ, ಇಲ್ಲದೆ ಇರೋದ್ರಿಂದ ಅದರಲ್ಲಿ ಉದಾಸೀನನಾಗಿದ್ದಾನೆ ಅಂತ ಅರ್ಥ. ಇವನು ಒಬ್ಬ ದೇವನಿಗೆ ಬರ್ತಾನೆ, ಮನುಷ್ಯನು ಬರುತ್ತೆ, ಅದರಲ್ಲಿ ಏನು ಆಸಕ್ತಿ ಇಲ್ಲ ಅವನಿಗೆ, ಅದರಿಂದ ಏನು ಪ್ರಯೋಜನವಿಲ್ಲ. ಸೃಷ್ಟಿಯನ್ನು ಮಾಡ್ತಾನೆ ಯಾಕೆ ಅಂದರೆ ಚೇತನರು ಉದ್ಧಾರವಾಗಲಿ ಎನ್ನುವ ದೃಷ್ಟಿಯಿಂದ, ಅದು ದಯಾ ಕಾರ್ಯವೇ. ಆದರೆ ವೈಷಮ್ಯವು ಅವರವರೇ ಮಾಡಿಕೊಂಡಿರುವಂತಹದ್ದು. ತೇನ ಕರ್ಮಾನುಷ್ಠಾನ ದಶಾಯಾಮ್ ಈಶ್ವರಸ್ಯ ವೈಷಮ್ಯಾತ್ ಉದಾಸೀನತ್ವಮೇವ ಉಚ್ಯತೆ. ಕರ್ಮಾನುಷ್ಠಾನ ದಶೆಯಲ್ಲಿಯೂ ಹಾಗೆಯೇ ಈಶ್ವರನಿಗೆ ವೈಷಮ್ಯವಿರೋದ್ರಿಂದಲೇ ಉದಾಸೀನ ಅಂತ ಹೇಳೋದು. ಕರ್ಮ ಅನುಷ್ಠಾನ ಮಾಡುವಾಗ ಸಂಕಲ್ಪವನ್ನು ನಾವೇ ಮಾಡ್ತೀವಿ. ಒಬ್ಬೊಬ್ಬ ಚೇತನನ್ನು ಸಂಕಲ್ಪ ಮಾಡ್ತಾನೆ, ಈ ಕರ್ಮವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಅನ್ನುವ ಒಂದು ಸಂಕಲ್ಪ ಮಾಡ್ತಾನಲ್ಲ, ಆ ಸಂಕಲ್ಪ ಹೇಗೆ ಮಾಡ್ತಾನೋ ಹಾಗೆ ನಡೆಸ್ಕೊಡ್ತಾನೆ ಪರಮಾತ್ಮ. ಒಂದು ಕ್ಷಣ, ಪ್ರಥಮ ಕ್ಷಣದಲ್ಲಿ ಉದಾಸೀನನಾಗಿರ್ತಾನವನು ಪರಮಾತ್ಮ. ಏನು ಸಂಕಲ್ಪ ಮಾಡ್ತಾನೋ ನೋಡೋಣ ಇವನು, ಸ್ವಾತಂತ್ರ್ಯ ಅದರಲ್ಲಿ ಜೀವಾತ್ಮನಿಗೆ. ಆಗ ಅದರಿಂದಲೇ ಅವನಿಗೆ ವೈಷಮ್ಯವಿಲ್ಲ, ಅವನಿಗೆ. ಆದ್ದರಿಂದ ಅಲ್ಲಿ ಉದಾಸೀನತ್ವವೇ ಹೇಳಲ್ಪಡುತ್ತೆ ಅವನಿಗೆ. ಈಶ್ವರನಿಗೆ ಕರ್ಮದಲ್ಲಿ ಅವನು ಅನುಷ್ಠಾನ ದಶೆಯಲ್ಲಿ ಉದಾಸೀನತ್ವ,
ಅಂತ ಅರ್ಥ. ಯಾಕೆ ಅಂದರೆ ಇವರು ಬೇರೆ ಬೇರೆ ಕರ್ಮ, ಒಬ್ಬೊಬ್ಬರು ಅವರ ಇಚ್ಛೆ ಬಂದಂಗೆ ಮಾಡ್ತಾರೆ ಕರ್ಮಗಳನ್ನು. ಅವ್ರ ಇಚ್ಛೆ ಏನು ಪಡ್ತಾರೋ, ಹೇಗೆ ಸಂಕಲ್ಪ ಮಾಡ್ತಾರೋ ಅದನ್ನು ನಡೆಸ್ಕೊಡ್ತಾನೆ ಪರಮಾತ್ಮ. ಅದರಿಂದ ಆ ವಿಷಮ ಸೃಷ್ಟಿಗೆ ಕರ್ಮ ಸಾಪೇಕ್ಷತ್ವೇ, ಸಾಪೇಕ್ಷತ್ವ ಅಂತಂದರೆ ಕರ್ಮ ಸಾಪೇಕ್ಷೆ. ಜೀವಾನಾಂ ತತ್ ಕರ್ಮ ಪ್ರವಾಹಣಾಂಚ ಅನಾದಿತೆಯ ಪ್ರಳಯ ಕಾಲೇಪಿ ತತ್ ಸದ್ಭಾವೇ ಸೂತ್ರದ್ವಯಂ ದರ್ಶಯತಿ. ಪ್ರಳಯ ಕಾಲದಲ್ಲಿಯೂ ಕರ್ಮ ಇದ್ದೇ ಇರುತ್ತೆ. ಕರ್ಮ ಅನ್ನುವುದು ಹೋಗೋದಿಲ್ಲ ಯಾವಾಗಲೂ. ಇವನಿಗೆ ಕರ್ಮ ಪೂರ್ಣ ನಾಶವಾದರೆ ಮೋಕ್ಷವೇ ಅವನಿಗೆ. ಆದ್ದರಿಂದ ಕರ್ಮಗಳು ಬರ್ತಾನೇ ಇರುತ್ತೆ. ಒಂದು ಸಂಸಾರದಲ್ಲಿ ಒಂದೊಂದು ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇರ್ತಾನೆ. ಕರ್ಮಕ್ಕೆ ಅನುಗುಣವಾದ ದೇಹ ಸಂಬಂಧ, ಅದರಲ್ಲಿ ಮತ್ತೆ ಅದಕ್ಕೆ ಅನುಗುಣವಾದ ಅಭಿಮಾನ ಬಂದು ಕರ್ಮಗಳನ್ನು ಮಾಡ್ತಾನೆ. ಮತ್ತೆ ಅದಕ್ಕೆ ಅನುಗುಣವಾದ ಫಲ ಅನುಭವಿಸೋಕ್ಕೆ ಇನ್ನೊಂದು ದೇಹ ಬರುತ್ತೆ. ಆ ದೇಹದಲ್ಲಿ ಅಭಿಮಾನ ಉಂಟಾಗುತ್ತೆ, ಅದಕ್ಕೆ ಅನುಗುಣವಾದ ಕರ್ಮ ಮಾಡ್ತಾನೆ. ಮತ್ತೆ ಹೀಗೇನು ನಡೀತಾ ಇದೆ, ಇದರಲ್ಲಿ ಒಬ್ಬನು ತನ್ನ ಸ್ವರೂಪವನ್ನು ತಿಳಿದುಕೊಂಡು ಪರಮಾತ್ಮನಿಗೆ ಶೇಷಭೂತನಾದವನು. ಎಲ್ಲ ಕರ್ಮಗಳು ಅವನ ಆರಾಧನಾ ಸ್ವರೂಪವೇ, ಫಲವು ನನ್ನದಲ್ಲ, ಅವನ ನಿಯಮನದಲ್ಲಿಯೇ ನಾನೆಲ್ಲ ಮಾಡ್ತಾ ಇದ್ದೀನಿ, ಅವನಿಗೋಸ್ಕರವೇ ನಾನಿರೋದು. ಇದೆಲ್ಲವನ್ನು ತಿಳಿದುಕೊಂಡು ಕರ್ಮಫಲದಲ್ಲಿ ಆಸೆ ಇಲ್ಲದೆ ಮಮತ್ವವನ್ನು ಬಿಟ್ಟು, ಸಂಘವನ್ನು ಬಿಟ್ಟು, ಫಲದಲ್ಲಿ ಆಸೆಯನ್ನು ಬಿಟ್ಟು ಕರ್ಮಗಳನ್ನು ಮಾಡ್ತಾ ಇದ್ದರೆ ಆವಾಗ ಅವನಿಗೆ ಕರ್ಮಗಳು ಮುಂದೆ ಅಂಟೋದಿಲ್ಲ. ಫಲಗಳು ಅಲ್ಲಿವರೆಗೂ ಮಾಡಿದ ಕರ್ಮ ಹಿಂದೆ ಇರೋದಿಲ್ಲ. ಹೇಗೆ ಅಂದರೆ ಉಪಾಯ ಅನುಷ್ಠಾನ ಮಾಡಿ ಪ್ರಪತ್ತಿಯೋ ಭಕ್ತಿಯೋಗವೋ ಮಾಡಿ ಕಳಿಸ್ಕೊಂಡ್ರೆ ಆಗ ಅವನಿಗೆ ಕರ್ಮ ಮೋಕ್ಷ ಸಿಗುತ್ತೆ. ಅದುವರೆಗೂ ಅವನಿಗೆ ಬರ್ತಾನೆ ಇರುತ್ತೆ ಕರ್ಮಗಳು. ಆದ್ದರಿಂದ ಕರ್ಮ ಅನ್ನೋದು ಪ್ರಳಯದಲ್ಲಿಯೂ ಹೋಗೋದಿಲ್ಲ, ಇದ್ದೇ ಇರುತ್ತೆ ಅನ್ನೋದಕ್ಕೆ ಬ್ರಹ್ಮಸೂತ್ರದಲ್ಲಿ 2 ಸೂತ್ರದಲ್ಲಿ ತೋರಿಸ್ತಾರೆ. ವೈಷಮ್ಯ ನಿರ್ಗಣ್ಯೇನ ಸಾಪೇಕ್ಷತ್ವ ಅಂತಂದು ಕರ್ಮ ಸಾಪೇಕ್ಷೆ, ಅಕರ್ಮವು ಅನಾದಿಯಾದದ್ದು, ಪ್ರಳಯದಲ್ಲಿಯೂ ಇದ್ದೇ ಇರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅದುವೇ ಇಲ್ಲಿ ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಂ ಅಸಕ್ತಂ ತೇಜು ಕರ್ಮಸು. ಅದರಲ್ಲಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಕರ್ಮ ಮಾಡ್ತಾ ಇದ್ರು ನನಗೆ ಫಲದಲ್ಲಿ ಆಸಕ್ತಿ ಇಲ್ಲ. ಅದು ಯಾಕೆ ಮಾಡ್ತೇವೆ, ಅದರಲ್ಲಿ ನನಗೆ ವಿಶೇಷವಾದ ಆಸಕ್ತಿ ಇಲ್ಲದೆ ಇರೋದ್ರಿಂದ ಉದಾಸೀನನಾಗಿರ್ತೇನೆ. ಅದು ಅವರವರ ಕರ್ಮಕ್ಕೆ ಅನುಗುಣವಾಗಿ ವೈಷಮ್ಯವು ಸೃಷ್ಟಿಯಾಗುತ್ತೆ. ಆದರೆ ದೇಹ ಸಂಬಂಧವನ್ನು ಉಂಟು ಮಾಡುವವನು ನಾನೇ. ಸೃಷ್ಟಿ ಅಂತ ಹೇಳಪಡುವ ಕ್ರಿಯೆಯನ್ನು ಮಾಡುವವನು ನಾನೇ. ಆ ಪ್ರಕೃತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡಿ ವಿಷಮ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡುವವನು ನಾನೇ ಹೊರತು ಆ ವೈಷಮ್ಯವು ಅವರವರೇ ಮಾಡಿಕೊಂಡಿರೋದು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅನಾದಿಯಾದ ಕರ್ಮದ ಕಾರಣದಿಂದ ಅವರಿಗೆ ಆ ವೈಷಮ್ಯವು ಉಂಟಾಗಿದೆ. ಅದರಿಂದ ಪರಮಾತ್ಮನಿಗೆ ಆ ದೋಷವ್ಯಾವುದೂ ಇಲ್ಲ ಅಂತ ಹೇಳಿ ಅದನ್ನು ಮುಂದೆ ಅದೇ ವಿಷಯಗಳೇ ಮುಂದೆ ಬರುತ್ತೆ ಇನ್ನೂ ಸ್ವಲ್ಪ. ಹೇಗೆ ತನ್ನ ಅಧ್ಯಕ್ಷದಲ್ಲಿಯೇ ಎಲ್ಲವೂ ನಡೀತಾ ಇದೆ ಅನ್ನೋದೆಲ್ಲ, ಪ್ರಕೃತಿಯನ್ನು ಹೇಗೆ ಪರಮಾತ್ಮನೇ ಎಲ್ಲ ನಿಯಮನ ಮಾಡ್ತಾನೆ ಅನ್ನೋದೆಲ್ಲ ಆಶ್ಚರ್ಯಕರವಾದ ಸೃಷ್ಟಿ, ಅವನ ಜಗತ್ಕಾರಣತ್ವವೇ ಇಲ್ಲಿ ವಿಶೇಷವಾಗಿ ಎಲ್ಲ ಹೇಳಲ್ಪಡುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿಕೊಳ್ತೀನಿ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮು ಅಮೋಘತಃ ದರಿದ್ರಾಣಿ ನಾಯಿ ಮೇನಿ अस्मद्गुरोर्भगवतोऽस्य दैकसिन्धो रामानुजस्य चरणं प्रपद्ये कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। निगमान्तमहादेशिकाय नमः।